ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಟಿ ಎಕ್ಸಾಮ್ ಏನೋ ಹತ್ತಿರ ಬರ್ತಾ ಇದೆ. ಬಟ್ ಟಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಯೋಚನೆ ಮಾಡಬೇಡ್ರಿ. ಟಿ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಟಿ ಎಕ್ಸಾಮಲ್ಲಿ ಸ್ಕೋರ್ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಟಿ ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ಈಗಾಗಲೇ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಅವೆಲ್ಲ ವೀಡಿಯೋಸ್ ವಾಚ್ ಮಾಡಿ ನೋಟ್ಸ್ ಮಾಡ್ತಾ ಬಂದರೆ 100% ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಈ ಕ್ಲಾಸಲ್ಲಿ ಟಿ ಎಕ್ಸಾಮಲ್ಲಿ ಎಸ್ಪೆಷಲಿ ಈ ಒಂದು ಕ್ಲಾಸು ಸ್ಪೆಷಲಿ ಮೇಡ್ ಫಾರ್ ಪೇಪರ್ ಸೆಕೆಂಡ್ ಕ್ಯಾಂಡಿಡೇಟ್ಸ್ ಮಾತ್ರ ಈ ಕ್ಲಾಸ್ನ ವಾಚ್ ಮಾಡ್ತಾ ಹೋಗ್ರಿ. ಪೇಪರ್ ಸೆಕೆಂಡಲ್ಲಿ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳು ಯಾವ ಥರ ಬರೋ ಚಾನ್ಸಸ್ ಇರುತ್ತೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಸೊಲ್ಯೂಷನ್ ಮಾಡೋ ಸಿಂಪಲ್ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಲೋಗೋ ಇದೆಯಲ್ಲ, ಈ ಲೋಗೋ ಇರ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ನ ನಮ್ಮ ಆ್ಯಪ್ ಒಳಗಡೆ ಮಾಡಿದ್ದೀವಿ. ಸೊ ಅದರ ಉಪಯೋಗ ಪಡಿಬೇಕಂದ್ರೆ ನೀವು ಈ ಥರ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸಲ್ಲಿ ಪೇಪರ್ ಸೆಕೆಂಡಲ್ಲಿ ಏನು ಮ್ಯಾಥ್ಸ್ ಬರುತ್ತಲ್ಲ, ಸೊ ಆ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಕ್ವಶನ್ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ರಿ. 100% ನಿಮಗೆ ಈ ಕ್ಲಾಸ್ ಯೂಸ್ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡ್ರಿ, ಇಲ್ಲಿದೆ. ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಲ್ಯಾಪ್ಟಾಪ್ ಈಸ್ rupees 6,561. If its value decreases every year by 10%, and its value before 3 years was ಅಂತ ಇದೆ ನೋಡ್ರಿ. ಒಂದು ಲ್ಯಾಪ್ಟಾಪ್ನ ಪ್ರಸ್ತುತ ಮೌಲ್ಯ, ಈಗ ಲ್ಯಾಪ್ಟಾಪ್ನ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಏನಿದೆಯಲ್ಲ, ಪ್ರಸ್ತುತ ಮೌಲ್ಯ 6,561 ರೂಪಾಯಿ ಇದೆ. ಅದರ ಮೌಲ್ಯ ಪ್ರತಿ ವರ್ಷ 10% ಕಡಿಮೆ ಆಗುತ್ತೆ. ಎವ್ರಿ ಇಯರ್ ಆ ಲ್ಯಾಪ್ಟಾಪ್ನ ಬೆಲೆ ಏನಿಲ್ಲ 10% ರೆಡ್ಯೂಸ್ ಆಗ್ತಾ ಹೋಗುತ್ತೆ, 10% ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ 3 ವರ್ಷಗಳ ಮೊದಲು ಅಂದರೆ 3 ವರ್ಷಕ್ಕಿಂತ ಮುಂಚೆ ಆ ಲ್ಯಾಪ್ಟಾಪ್ನ ಬೆಲೆ ಎಷ್ಟಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. 3 years ಬಿಫೋರ್ ಆ ಲ್ಯಾಪ್ಟಾಪ್ನ ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳಿದಾನಲ್ಲ. ಇದನ್ನು ಸಿಂಪಲಾಗಿ ಬಿಡಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ಲ್ಯಾಪ್ಟಾಪ್ನ ಪ್ರೆಸೆಂಟ್ ವ್ಯಾಲ್ಯೂ 6,561 ರೂಪಾಯಿ ಬರ್ಕೋಬೇಕು. 6,561 ಕೊಟ್ಟಿದ್ದಾನೆ. ಸೊ ಪ್ರತಿ ವರ್ಷ 10% ಕಡಿಮೆ ಆಗುತ್ತೆ. 3 ವರ್ಷಗಳ ಮುಂಚೆ ಬಿಫೋರ್ ಅದರ ವ್ಯಾಲ್ಯೂ ಎಷ್ಟಿತ್ತು ಅಂತ ಕಂಡುಹಿಡಿಬೇಕಂದ್ರೆ, ಸೊ ಪ್ರತಿ ವರ್ಷ 10% ಕಡಿಮೆ ಆಗ್ತದೆ ಅಂದರೆ, ಸೊ 100 ಇರೋ ವ್ಯಾಲ್ಯೂ 10% ಕಡಿಮೆ ಆಗುತ್ತೆ ಅಂದರೆ 100ಅಲ್ಲಿ 10 ಮೈನಸ್ ಮಾಡಿ ಬರೀಬೇಕು. ಕಡಿಮೆ ಅಂದರೆ ಮೈನಸ್ ಮಾಡಿ ಬರೀಬೇಕು. 100 ರೂಪಾಯಿ ಇರೋ ವ್ಯಾಲ್ಯೂ 10 ರೂಪಾಯಿ ಕಡಿಮೆ ಆಗಿದೆ ಅಂದರೆ 90 ರೂಪೀಸ್ ಆಗುತ್ತೆ. 100/10 ಅಂತ ಬರ್ಕೊಂಡ್ರೆ ಹಿಂದಿನ ಸಿಗುತ್ತೆ. ಅದೇ 90/100 ಅಂತ ಬರ್ಕೊಂಡ್ರೆ 100/90 ಅಂತ ಬರ್ಕೊಂಡ್ರೆ ಹಿಂದಿನ 3 ವರ್ಷಗಳ ಬಿಫೋರ್ ಸಿಗುತ್ತೆ. ಸೊ ಅದೇ 90 ಮೇಲೆ ಬರೆದು 100 ಕೆಳಗಡೆ ಬರ್ಕೊಂಡ್ವಿ ಅಂದರೆ 3 ವರ್ಷದ ನಂತರದ್ದು ಸಿಗುತ್ತೆ. ಹಾಗಾಗಿ ನಂತರದ್ದು ಬೇಕಂದ್ರೆ 100 ಕೆಳಗಡೆ ಇರುತ್ತೆ, ಬಿಫೋರ್ದು ಬೇಕಂದ್ರೆ 100 ಮೇಲೆ ಬರೀಬೇಕು. ಇಷ್ಟೇ ಟ್ಯಾಕ್ಟಿಕ್ಸ್. ಸೊ ಅದೇ ಥರ ಇದು 3 ವರ್ಷಗಳ ಮುಂಚೆ ಅಂದರೆ ಇದನ್ನು 3 ಟೈಮ್ಸ್ ಬರೀಬೇಕು. 100/90 ಅನ್ನೋದನ್ನ 3 ಟೈಮ್ಸ್ ಬರ್ಕೊಂಡ್ರೆ 3 ವರ್ಷಗಳಿಂದ ಮುಂಚೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಆ ಲ್ಯಾಪ್ಟಾಪ್ನ ಅಂತ ನಮಗೆ ಸಿಗುತ್ತೆ. ಸಿಂಪ್ಲಿಫೈ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಇಲ್ಲೊಂದು 0, ಈ 0 ಕ್ಯಾನ್ಸಲು, ಇದೊಂದು 0, ಇದೊಂದು 0 ಕ್ಯಾನ್ಸಲು, ಮತ್ತೊಂದು 0, ಇಲ್ಲಿರೋ ಒಂದು 0 ಕ್ಯಾನ್ಸಲು. 9ರಿಂದ ಡಿವೈಡ್ ಮಾಡಿರಿ. 9 7 63, 2 ಉಳಿಯುತ್ತೆ. 9 2 18, 8 ಉಳಿಯುತ್ತೆ. 9 9 81. ಸೊ ಆಮೇಲೆ ಮತ್ತೆ 9ರಿಂದ 9 8 72, 9 1 9, ಮತ್ತೆ 9ರಿಂದ 9 9 81 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 100 ಉಳ್ಕೊಂಡಿದೆ, ಇಲ್ಲಿ 10 ಇದೆ. 100 × 10 ಅಂದರೆ 1,000. 1,000 × 9 ಅಂದರೆ 9,000 ಆಗುತ್ತೆ. ಆ ಲ್ಯಾಪ್ಟಾಪ್ನ ಬೆಲೆ 3 ವರ್ಷಗಳಿಗಿಂತ ಬಿಫೋರ್ 3 years 9,000 ಇದೆ. 9,000 ಅನ್ನೋದು ಆಪ್ಷನ್ ಸಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಫಸ್ಟ್ ಕ್ವಶನು. ಸೆಕೆಂಡ್ ಕ್ವಶನ್ ಬರೋಣ. ಎರಡನೇ ಪ್ರಶ್ನೆ ಏನಿದೆ ಅಂತ. Say for 395 × x = 2,765, then x is ಅಂತ ಇದೆ. 395 × x = 2,765 ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂದರೆ, ವೆರಿ ಸಿಂಪಲ್ ಕ್ವಶನ್ನು. ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎಕ್ಸ್ ಅಲ್ಲೇ ಅಲ್ಲಿ 2,765 ರೈಟ್ ಸೈಡಲ್ಲಿದೆ ಬರೆಯೋಣ. ಇಂಟು 395 ರೈಟ್ ಸೈಡ್ ಬಂದರೆ /395 ಬರುತ್ತೆ. ಹೌದಾ? ಹಾಗಾದರೆ ಮೇಲೆ ಕೆಳಗಡೆ ಕ್ಯಾನ್ಸಲ್ ಆಗ ನಂಬರ್ಸ್ ಯಾವುದಾದ್ರು ಇದ್ದರೆ ಕ್ಯಾನ್ಸಲ್ ಮಾಡೋಣ. 5 7 35, 4 ಉಳಿಯುತ್ತೆ. 5 9 45.
ಸೊ ಇದು 5 5 25 2 ಉಳಿಯುತ್ತೆ, 5 5 25 1 ಉಳಿಯುತ್ತೆ, 5 3 15 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 553, ಕೆಳಗಡೆ 79 ಇದೆ. ಸೊ 79 1 79 7 553 ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರ್ 7 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿರಿ, 79ನ್ನು 7ರಿಂದ ಗುಣಾಕಾರ ಮಾಡಿರಿ. 7 9 63 ದಶಕ 6, 7 7 49 ಪ್ಲಸ್ 6 ಅಂದರೆ 55 ಬರುತ್ತೆ, 553 ಬರುತ್ತೆ. 553 ಕರೆಕ್ಟ್ ಆಗುತ್ತೆ ಅಂದರೆ ಅದು 79 1 79 7 553 ಕ್ಯಾನ್ಸಲ್ ಆಗಿ ಇದಕ್ಕೆ ಫೈನಲ್ ಆನ್ಸರ್ 7/1 ಅಂದರೆ 7 ಬರುತ್ತೆ. 7/1 ಅಂದರೆ 1ರಿಂದ 7 ಡಿವೈಡ್ ಮಾಡಿದ್ರೆ 7 ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಸೆಕೆಂಡ್ ಕ್ವಶನ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಮೂರನೇ ಪ್ರಶ್ನೆ ಏನಿದೆ ಇದರಲ್ಲಿ ಅಂತ. ಇನ್ ದ ಅಡ್ಜೈನಿಂಗ್ ಫಿಗರ್ ಇಫ್ ಎ ಬಿ ಪ್ಯಾರಲಲ್ ಟು ಸಿ ಡಿ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೊಟ್ಟಿರೋ ಚಿತ್ರ ಏನಿದೆಯಲ್ಲ, ಇದರಲ್ಲಿ ಎ ಬಿ ಅನ್ನೋ ರೇಖೆ ಇದೆಯಲ್ಲ, ಎ ಬಿ ಅನ್ನೋ ರೇಖೆ ಸಿ ಡಿ ರೇಖೆಗೆ ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ. ಎ ಬಿ ಅನ್ನೋದು ಸಿ ಡಿಗೆ ಪ್ಯಾರಲಲ್ ಆಗಿದೆ ಅಂದರೆ ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ನ ಮೌಲ್ಯ, ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, ಎ ಬಿ ಅನ್ನೋದು ಸಿ ಡಿಗೆ ಸಮಾಂತರವಾಗಿದೆ ಅಂದರೆ ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಇದನ್ನ ಆನ್ಸರ್ ಸಿಂಪಲ್ ಆಗಿ ಅಂದರೆ ಎ ಬಿ ಮತ್ತು ಸಿ ಡಿ ಅನ್ನೋವು ಸಮಾಂತರ ಸರಳ ರೇಖೆಗಳು ಅಂತ, ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಈ ಎ ಇಂದ ಓ ಇದೆಯಲ್ಲ, ಈ ಎ ಓನ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟೆಂಡ್ ಮಾಡ್ತೀನಿ. ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ನೋಡ್ರಿ, ಆ ಎ ಓನ ಎಕ್ಸ್ಟೆಂಡ್ ಮಾಡಿದಾಗ ಬಿ ನಿಂದ ಎ ನಿಂದ ಈ ಲೈನು ಈ ಸಿ ವರ್ಗು ಏನಿದೆಯಲ್ಲ, ಇದು ನೋಡ್ರಿ ರಿವರ್ಸ್ ಝಡ್ ಶೇಪಲ್ಲಿ ಕಾಣಿಸ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಿರಿ. ಸೊ ನೋಡ್ರಿ, ಬಿ ನಿಂದ ಎ ನಿಂದ ಈ ಪಾಯಿಂಟು, ಈ ಪಾಯಿಂಟಿಂದ ಸಿ ಅಂದರೆ ರಿವರ್ಸ್ ಝಡ್ ಶೇಪಲ್ಲಿ ಕಾಣಿಸ್ತಾ ಇದೆ. ಇವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಸೊ ಇಲ್ಲಿ ಕಾಣಿಸ್ತಕ್ಕಂಥ ಕೋನ, ಈ ಕಾರ್ನರಲ್ಲಿ ಕಾಣಿಸೋ ಕೋನ, ಈ ಕಾರ್ನರಲ್ಲಿ ಕಾಣಿಸೋ ಕೋನ, ಇವೆರಡನ್ನ ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ, ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆ ಝಡ್ ರಿವರ್ಸ್ ಝಡ್ ಶೇಪಲ್ಲಿ ಇರೋದ್ರಿಂದ, ಉಲ್ಟಾ ಝಡ್ ಶೇಪಲ್ಲಿ ಕಾಣಿಸ್ತಾ ಇರೋದ್ರಿಂದ, ಸೊ ರಿವರ್ಸ್ ಝಡ್ ಶೇಪಲ್ಲಿ ಕಾಣಿಸ್ತಾ ಇದೆ ಅಂದರೆ ಸೊ ಬಿ ನಿಂದ ಎ ನಿಂದ ಈ ಪಾಯಿಂಟು, ಇಲ್ಲಿಂದ ಸಿ ಅಂದರೆ ಇದು ರಿವರ್ಸ್ ಝಡ್ ಶೇಪಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಕಾರ್ನರಲ್ಲಿ ಉಂಟಾಗೋ ಕೋನ, ಈ ಕಾರ್ನರಲ್ಲಿ ಉಂಟಾಗೋ ಕೋನಗಳನ್ನು ನಾವು ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಇವೆರಡೂ ಪರ್ಯಾಯ ಕೋನಗಳು ಸಮವಾಗಿರ್ತವೆ, ಯಾಕಂದ್ರೆ ಅವು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಉಂಟಾಗಿರೋದ್ರಿಂದ. ಇಲ್ಲಿ 80 ಡಿಗ್ರಿ ಇದೆ ಅಂದರೆ ಇದು 80 ಡಿಗ್ರಿನೇ ಇರುತ್ತೆ, 80 ಡಿಗ್ರಿನೇ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸಿ ಓ ಇದಕ್ಕೆ ಏನಾರು ಒಂದು ಪಿ ಕೊಡ್ತೀನಿ ಅಂದರೆ ಈ ಸಿ ಓ ಪಿ ಅನ್ನೋದು ಏನಾಗುತ್ತೆ, ತ್ರಿಭುಜ ಆಗುತ್ತೆ. ಸಿ ಓ ಪಿ ಅನ್ನೋದು ತ್ರಿಭುಜ ಆಗುತ್ತೆ. ತ್ರಿಭುಜದ 3 ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತೆ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತಲ್ಲ, ಆ 180ರಲ್ಲಿ ಈ ಸಿ ಕೋನ 20 ಡಿಗ್ರಿ, ಈ ಪಿ ಕೋನ 80 ಡಿಗ್ರಿ ಇದೆ ಅಂದರೆ ಇವೆರಡೂ ಕೋನಗಳು ಮೊತ್ತ 100 ಡಿಗ್ರಿಯನ್ನು ಮೈನಸ್ ಮಾಡೋಣ. 180ರಲ್ಲಿ 100 ಡಿಗ್ರಿಯನ್ನು ಮೈನಸ್ ಮಾಡಿದ್ರೆ ಉಳಿಯೋದು 80 ಡಿಗ್ರಿ. ಉಳಿಯೋದು ಎಷ್ಟು? 80 ಡಿಗ್ರಿ. ಸೊ ಆ 80 ಡಿಗ್ರಿ ಅನ್ನೋದು ಈ ಕಡೆ ಭಾಗದಲ್ಲಿ 80 ಡಿಗ್ರಿ ಇರುತ್ತೆ. ನೋಡ್ರಿ, ಈ ಭಾಗದಲ್ಲಿ 80 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಈ 80 ಡಿಗ್ರಿ ಇದು ಸೇರಿ ಇವೆರಡು 180 ಆಗ್ಬೇಕು. ಈ ಎಕ್ಸು ಮತ್ತು 80 ಕೂಡಿದಾಗ 180 ಆಗ್ಬೇಕು. ಸೊ ಹಾಗಾಗಿ ಆ 100ರಲ್ಲಿ ಈ 180ರಲ್ಲಿ ಆ 80ನ್ನು ಮೈನಸ್ ಮಾಡಿದ್ವಿ ಅಂದರೆ ಎಕ್ಸ್ ಜಾಗದಲ್ಲಿ ಬರ್ತಕ್ಕಂಥ ಕೋನ 100 ಡಿಗ್ರಿ ಆಗುತ್ತೆ. ಇದು ಸರಳ ರೇಖೆ ಕಾಣಿಸೋದ್ರಿಂದ ಈ ಸರಳ ರೇಖೆಯ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಇದು 80 ಇದೆ ಅಂದರೆ ಈ ಕಡೆ 100 ಡಿಗ್ರಿ ಬರುತ್ತೆ. ಎಕ್ಸ್ ಜಾಗದಲ್ಲಿ ಬರ್ತಕ್ಕಂಥ ಕೋನದ ಅಳತೆ 100 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಥರ್ಡ್ ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಕ್ವಶನ್ ಬರೋಣ. ಇಲ್ಲಿ if P1 P5 is a multiple of 3 where P is the 10th digit then the greatest value of P is ಅಂತ ಇದೆ. 3 1 P5 ಇದು 3ರ ಗುಣಕವಾಗಿದ್ದರೆ, P 10ರ ಅಂಕೆ ಆಗಿದ್ದರೆ P ಯ ದೊಡ್ಡ ಮೌಲ್ಯ ಎಷ್ಟು ಅಂತ. ಅಂದರೆ ಈ ಕೊಟ್ಟಿರೋ ಸಂಖ್ಯೆ ಇದೆಯಲ್ಲ 3 1 P5 ಅಂತ ಇದೆಯಲ್ಲ, ಈ ಸಂಖ್ಯೆ 3ರ ಗುಣಕ, ಮಲ್ಟಿಪಲ್ ಆಫ್ 3 ಅಂದರೆ 3 ಮಗ್ಗಿಯಿಂದ ಇದು ಭಾಗ ಆಗುತ್ತೆ ಅಂತ. ಈ ಸಂಖ್ಯೆ 3 ಮಗ್ಗಿಯಿಂದ ಭಾಗ ಆಗ್ಬೇಕಂದ್ರೆ P ಅನ್ನೋದು ಬಿಡಿ 10ರ ಸ್ಥಾನದಲ್ಲಿ P ಇದೆ. P ಅನ್ನೋದು ಇದು ಬಿಡಿ ಸ್ಥಾನ, ಯೂನಿಟ್ ಪ್ಲೇಸ್. ಇದು 10th ಪ್ಲೇಸಲ್ಲಿ P ಇದೆ. ಸೊ 10th ಪ್ಲೇಸಲ್ಲಿ P ಇದೆ ಅಂದರೆ P ಪ್ಲೇಸಲ್ಲಿ ಬರ್ತಕ್ಕಂಥ ಅತಿ ದೊಡ್ಡ ಅಂಕೆ ಯಾವುದು? P ಜಾಗದಲ್ಲಿ ಯಾವ ಅತಿ ದೊಡ್ಡ ಅಂಕೆಯನ್ನು ಹಾಕಿದಾಗ ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ಹೇಳಿದಂಗೆ.
ಹಾಗಾದರೆ ನೋಡ್ರಿ 3ರ ಭಾಜಕತೆಯ ನಿಯಮ ಗೊತ್ತಿರಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 3 ಏನು ಹೇಳುತ್ತೆ ಅಂದ್ರೆ ಈ ಎಲ್ಲ ಅಂಕೆಗಳ ಮೊತ್ತ ಈ ಸಂಖ್ಯೆಯಲ್ಲಿರುವ ಎಲ್ಲ ಅಂಕೆಗಳ ಮೊತ್ತ 3ರ ಗುಣಕ ಆಗಿದ್ದರೆ ಆ ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ ಅಂತ. ಎಲ್ಲ ಅಂಕೆಗಳಂದ್ರೆ ನೋಡ್ರಿ 5 + 1 ಕೂಡಿ 6, 6 + 3 9. ಸೊ 9 ಆಗುತ್ತೆ ಅಂದಮೇಲೆ ಪಿ ಜಾಗದಲ್ಲಿ ನೋಡ್ರಿ 3 1 -5 ಬರಿತೀನಿ. ಇಲ್ಲಿ ಪಿ ಜಾಗದಲ್ಲಿ ನಾವೇನಾರ 0 ಹಾಕಿದ್ವಿ ಅಂದರೆ 5 0 5 5 1 6 6 3 9 ಆಗುತ್ತೆ. ಈ 9 ಅನ್ನೋದು 3ರಿಂದ ಡಿವೈಡ್ ಆಗುತ್ತೆ. ಸೊ ಈ ಪಿ ಜಾಗದಲ್ಲಿ ನೆಕ್ಸ್ಟ್ ನಾವು 1 ಹಾಕಿದ್ವಿ ಅಂದರೆ ನೋಡ್ರಿ 5 1 6 6 1 7 7 3 10 10 ಬರುತ್ತೆ. 10 ಅನ್ನೋದು 3ರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದರೆ ಪಿ ಜಾಗದಲ್ಲಿ 1 ಬರಲ್ಲ ಅಂದರೆ ನೆಕ್ಸ್ಟ್ ಪಿ ಜಾಗದಲ್ಲಿ 2 ಹಾಕಿ ನೋಡ್ರಿ. ಇಲ್ಲಿ 2 ಹಾಕಿ ನೋಡೋಣ. 2 ಹಾಕಿದ್ರೆ 5 2 7 7 1 8 8 3 11 ಬರುತ್ತೆ. ಅದು 11 ಅನ್ನೋದು 3ರಿಂದ ಭಾಗ ಆಗಲ್ಲ. ಹಾಗಾಗಿ ಈ ಪಿ ಜಾಗದಲ್ಲಿ 2 ಕೂಡ ಬರಲ್ಲ ಅಂತ. ಸೊ ನೆಕ್ಸ್ಟ್ ಯಾವುದು ಹಾಕೋಣ ಪಿ ಜಾಗದಲ್ಲಿ ಅಂದರೆ 3 ಹಾಕಿ ನೋಡೋಣ. 3 ಹಾಕಿದ್ವಿ ಅಂದರೆ 5 + 3 8 8 + 1 9 9 + 3 12 ಬರುತ್ತೆ. 12 ಅನ್ನೋದು 3ರಿಂದ ಭಾಗ ಆಗುತ್ತೆ ಅಂದರೆ ಪಿ ಜಾಗದಲ್ಲಿ 0ನೂ ಬರ್ಬೋದು 3 ಬರ್ಬೋದು. ಇನ್ನು ಈಸಿ ಅಂದರೆ ಈ ಪ್ಲಸ್ ಇದಕ್ಕೆ 3ಕ್ಕೆ 3 ಕೂಡ್ರಿ ಪಿ ಜಾಗದಲ್ಲಿ 6 ಕೂಡ ಬರುತ್ತೆ. ಮತ್ತು 4 5 ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು 3ರಿಂದ ಭಾಗ ಆಗಲ್ಲ. ಸೊ ಯಾಕಂದರೆ 5 6 11 1 12 + 3 15 ಆಗುತ್ತೆ. ಈ 15 3ರಿಂದ ಭಾಗ ಆಗುತ್ತೆ ಅಂದರೆ ಪಿ ಜಾಗದಲ್ಲಿ 6 ಕೂಡ ಬರ್ಬೋದು. ಸೊ ಅದೇ 3 ಡ್ಯಾಶ್ ಬರ್ಕೊಂಡು ಇಲ್ಲಿ 9 ಬರ್ಕೊಂಡು ಇಲ್ಲಿ 5 ಬರ್ಕೊಂಡ್ರೆ ಮತ್ತು 6ಕ್ಕೆ 3 ಕೂಡಿದಾಗ 9 ಆಗುತ್ತಲ್ಲ. ಅವಾಗ 5 9 14 1 15 3 18 ಬರುತ್ತೆ. 18 ಅನ್ನೋದು ಎದರಿಂದ ಡಿವೈಡ್ ಆಗುತ್ತೆ 3ರಿಂದ ಡಿವೈಡ್ ಆಗುತ್ತೆ. ಆಮೇಲೆ ಪಿ ಪ್ಲೇಸಲ್ಲಿ 9 ಬರ್ಬೋದು. ನೋಡ್ರಿ ಪಿ ಜಾಗದಲ್ಲಿ ಇಲ್ಲಿ 3 ಇದೆಯಲ್ಲ, ಪಿ ಜಾಗದಲ್ಲಿ 0 ಬಂದರೂ ಕೂಡ ಆ ಸಂಖ್ಯೆ 3ರ ಗುಣಕ ಆಗುತ್ತೆ. ಪಿ ಜಾಗದಲ್ಲಿ 3 ಬಂದರೂ ಕೂಡ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಪಿ ಜಾಗದಲ್ಲಿ 6 ಹಾಕಿದರೂ ಕೂಡ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಪಿ ಜಾಗದಲ್ಲಿ 9 ಹಾಕಿದರೂ ಕೂಡ ಆ ಸಂಖ್ಯೆ ಪಿಯಿಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ ಪಿ ಪ್ಲೇಸಲ್ಲಿ ಬರ್ತಕ್ಕಂಥ ಅತಿ ದೊಡ್ಡ ಮೌಲ್ಯ ಅಂದರೆ ಇಲ್ಲಿ 0 3 6 ಮತ್ತು 9ರಲ್ಲಿ ಅತಿ ದೊಡ್ಡ ಮೌಲ್ಯ ಅಂದರೆ ಇದೇ 9 ಅನ್ನೋದೇ ದೊಡ್ಡ ಮೌಲ್ಯ, ಬಿಗ್ಗೆಸ್ಟ್ ನಂಬರ್ ಅಂದರೆ. ಸೊ ಅಲ್ಲಿ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ಪಿ ಅಂದರೆ 9 ಗ್ರೇಟೆಸ್ಟ್ ವ್ಯಾಲ್ಯೂ. ಹಾಗಾಗಿ ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ 4th ಕ್ವಶನ್ ನಿಮಗೆ ಅರ್ಥ ಆಗಿದೆಯಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ ಮುಂದಿಂದು. ಎ ಪ್ಯಾರಲೋಗ್ರಾಮ್ ಅಂಡ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ಇನ್ ಏರಿಯಾ and lie on the same base if the height of the parallelogram is 2 cm. Then the height of the triangle is ಅಂತ ಇದೆ ನೋಡ್ರಿ. ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಕೋನವು ವಿಸ್ತೀರ್ಣದಲ್ಲಿ ಸಮಾನವಾಗಿದ್ದು ಒಂದೇ ಪಾದದ ಮೇಲೆ ಇರುತ್ತವೆ ಅಂತ ನೋಡ್ರಿ. ಒಂದು ಸಮಾಂತರ ಚತುರ್ಭುಜ ಇದೆ. ಸಮಾಂತರ ಚತುರ್ಭುಜ ಅಂದರೆ ಸೊ ಈ ರೀತಿ ಇರುತ್ತೆ ನಿಮಗೆ. ಸಮಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಅಂದರೆ ಗೊತ್ತಿದೆ. ಇದು ಸಮಾಂತರ ಚತುರ್ಭುಜ. ಒಂದು ಸಮಾಂತರ ಚತುರ್ಭುಜ ಮತ್ತೊಂದು ತ್ರಿಭುಜ ನೋಡ್ರಿ. ಒಂದು ಸಮಾಂತರ ಚತುರ್ಭುಜ ಮತ್ತೊಂದು ತ್ರಿಭುಜ. ಸೊ ನೋಡ್ರಿ ಎರಡೂ ಏನಾಗಿದ್ದಾವೆ ಅಂದರೆ ಒಂದೇ ಪಾದವನ್ನು ಹೊಂದಿದ್ದಾವೆ ಅಂತೇಳಿದ್ದಾನೆ. ಎರಡಕ್ಕೂ ಸೇಮ್ ಬೇಸ್ ಅಂತ ಹೇಳಿದ್ದಾನೆ. ಒಂದು ಸಮಾಂತರ ಚತುರ್ಭುಜಕ್ಕೂ ಮತ್ತೊಂದು ತ್ರಿಭುಜಕ್ಕೂ ಪಾದ ಮಾತ್ರ ಒಂದೇ ಇದೆ ಅಂತೇಳಿದ್ದಾನೆ. ಸೊ ಪಾದ ಒಂದೇ ಇದೆ ಅಂದರೆ ನಾನು ಈ ರೀತಿ ಬರಿತೀನಿ. ಒಂದು ತ್ರಿಭುಜ ಬರ್ಕೊಂಡು ಸೊ ಇಲ್ಲಿ ಬರಿತಾ ಇದ್ದೀನಿ. ಇದು ABC ಅನ್ನೋದು ತ್ರಿಭುಜ, ABC ಅನ್ನೋ ತ್ರಿಭುಜ, BCEF ಅನ್ನೋದು ಸಮಾಂತರ ಚತುರ್ಭುಜ. ನೋಡ್ರಿ ತ್ರಿಭುಜದ ಪಾದ BC ಇದೆ, ಸಮಾಂತರ ಚತುರ್ಭುಜಕ್ಕೆ ಪಾದ BC ಇದೆ. ಒಂದೇ ಪಾದದ ಮೇಲೆ ಇವೆರಡು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ ಇದೆ ಅಂತ. ಈ ಸಮಾಂತರ ಚತುರ್ಭುಜದ ಈ ತ್ರಿಭುಜ ವಿಸ್ತೀರ್ಣ ಎರಡೂ ಸೇಮ್ ಇದ್ದಾವೆ. ಆಮೇಲೆ ಈ ಸಮಾಂತರ ಚತುರ್ಭುಜದ ಎತ್ತರ ಕೊಟ್ಟಿದ್ದಾನೆ, ಹೈಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 2 ಸೆಂಟಿಮೀಟ್ರ್ ಇದೆ. ಅಂದರೆ ಈ ತ್ರಿಭುಜದ ಎತ್ತರ ಎಷ್ಟಿದೆ, ಹೈಟ್ ಆಫ್ ದ ಟ್ರಯಾಂಗಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಇದನ್ನು ಆನ್ಸರ್ ಮಾಡೋ ಸಿಂಪಲ್ ವಿಧಾನ ನೋಡ್ರಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಬೇಸ್ ಇಂಟು ಹೈಟ್ ಅಂತ ಬರುತ್ತೆ. ಅಂದರೆ ಪಾದ ಇಂಟು ಎತ್ತರ ಅಂತ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಬೇಸ್ ಇಂಟು ಹೈಟ್ ಅಂತ ಕರಿತೀವಿ. ಸೊ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎದಕ್ಕೆ ಸಮವಾಗಿರುತ್ತೆ ಅಂದರೆ ಈ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ಗೆ ಈಕ್ವಲ್ ಆಗಿರುತ್ತೆ. ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೈಟ್ ಅಂದರೆ ಕ್ಯಾಪಿಟಲ್ H ಬರೀತೀನಿ, ಯಾಕಂದರೆ ಇದರ ಎತ್ತರನೇ ಬೇರೆ, ಇದು ಕ್ಯಾಪಿಟಲ್ H, ಇದರ ಎತ್ತರ ಸ್ಮಾಲ್ h ಅಂತ ತಗೊಳ್ಳೋಣ.
ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅನ್ನೋದು ಏರಿಯಾ ಆಫ್ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಸೊ ಹಾಗಾದರೆ ನೋಡ್ರಿ, ಇದರ ಪಾದ ಬೇಸ್ ಅಂತ ಕರಿತೀವಲ್ಲ BC, ಇದರ ಪಾದ ಮತ್ತು ಸಮಾಂತರ ಚತುರ್ಭುಜದ ಪಾದ ಎರಡೂ ಸೇಮ್ ಇರೋದ್ರಿಂದ ಇಲ್ಲಿರೋ ಬಿ ಕ್ಯಾನ್ಸಲ್ ಆಗುತ್ತೆ. ಎರಡು ಸೇಮ್ ಬೇಸ್ ಅಂದರೆ ಬಿ ಕ್ಯಾನ್ಸಲ್. ಸೊ ಆಮೇಲೆ ಎಚ್ ಅಂದರೆ ಈ ಸಮಾಂತರ ಚತುರ್ಭುಜದ ಎತ್ತರ, ಹೈಟ್ ಆಫ್ ಎ ಪ್ಯಾರಲೋಗ್ರಾಮ್ ಅಂದರೆ 2 ಸೆಂಟಿಮೀಟ್ರ್ ಇದೆ, 2 ಬರಿತೀನಿ. ಸೊ ಇದು 1/2 ಲೆಫ್ಟ್ ಸೈಡ್ ಬಂದರೆ ಉಲ್ಟಾ ಆಗುತ್ತೆ, 2/1 ಆಗುತ್ತೆ. ರೈಟ್ ಸೈಡಲ್ಲಿ ಎಚ್ ಮಾತ್ರ ಉಳಿಯುತ್ತೆ. ಸೊ ಒಂದು ಅವಶ್ಯಕತೆ ಇಲ್ಲ, 2 × 2 ಅಂದರೆ 4 ಆಗುತ್ತೆ. ಎಚ್ ಅಂದರೆ ಹೈಟ್ ಆಫ್ ಎ ಟ್ರ್ಯಾಂಗಲ್, ಈ ತ್ರಿಭುಜದ ಎತ್ತರ ಎಷ್ಟಿದೆ ಅಂದರೆ 4 ಸೆಂಟಿಮೀಟ್ರ್ ಇದೆ. 4 ಸೆಂಟಿಮೀಟ್ರ್ ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಆ ತ್ರಿಭುಜದ ಎತ್ತರ 4 ಸೆಂಟಿಮೀಟ್ರ್ ಇದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ 5th ಆಯಿತಾ. ನೆಕ್ಸ್ಟ್ 6th ಕ್ವಶನ್ ಬರೋಣ, 6ನೇ ಪ್ರಶ್ನೆ. ಸೊ 6ನೇ ಕ್ವಶನ್ಗೆ ಬರೋಕ್ಕಿಂತ ಮುಂಚೆ ನೋಡಿರಿ, ನೀವು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಫ್ರೀಯಾಗಿ ಕ್ಲಾಸ್ ಕೇಳ್ತಾ ಇದ್ದೀರಿ. ನಾವೇ ಹಾಕೋ ಎಫರ್ಟಿಗೆ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ, ಸೊ ಹೆಲ್ಪ್ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡಿಗೆ ಸ್ಕ್ಯಾನ್ ಮಾಡಿ, ಸೊ ನಿಮಗೆ ಎಷ್ಟು ಸಾಧ್ಯನ ಅಷ್ಟನ್ನು ಡೊನೇಟ್ ಮಾಡ್ತಾ ಬರ್ಬೋದು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ₹1 ಆದರೂ ಡೊನೇಟ್ ಮಾಡಿ. ಸೊ ಡೊನೇಟ್ ಮಾಡ್ತಾ ಬನ್ನಿ. ಸಾಧ್ಯವಾದರೆ ಇದು ಕಂಪಲ್ಸರಿ ಅಲ್ಲ, ಮ್ಯಾಂಡೇಟ್ರಿ ಏನು ಕೂಡ ಅಲ್ಲ. ಸೊ ಫ್ರೀಯಾಗಿ ಕ್ಲಾಸ್ ನೋಡ್ಕೋಬೋದು ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಗೆ ಏನಾದ್ರು ಸಹಾಯ ಮಾಡೋ ಮನೋಭಾವ ಹೊಂದಿದ್ದಲ್ಲಿ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಟ್ಲೀಸ್ಟ್ ₹1 ಆದರೂ ನೀವು ಪೇ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ 2 ಪವರ್ 0 + 2 ಪವರ್ -1 + 2 ಪವರ್ -2 ಈಸ್ ಅಂತ ಇದೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. 2 ಪವರ್ 0ನ ಬೆಲೆ ಯಾವುದೇ ಅಕ್ಷರ ಅಥವಾ ಯಾವುದೇ ಸಂಖ್ಯೆಯ ಘಾತ. So the degree of any number or any letter is 0, then the value must be equal to 1 ಅಂತ. ಯಾವುದೇ ಅಕ್ಷರ ಅಥವಾ ಯಾವುದೇ ಸಂಖ್ಯೆ ಘಾತ 0 ಇದ್ದರೆ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಬರೀಬೇಕು. 2 ಪವರ್ -1 ಅಂದರೆ ಅದು 1/2 ಅಂತ ಬರಿತೀವಿ. ಅದು ಪವರ್ ನೆಗೆಟಿವ್ ಇದೆ ಅಂದರೆ ಪವರ್ ಪಾಸಿಟಿವ್ ಆಗ್ಬೇಕಂದ್ರೆ ರೆಸಿಪ್ರೋಕಲ್ ಆಗಿ ಬರಿತೀವಿ. 1/2 ಪವರ್ 1 ಆಗುತ್ತೆ. ಆ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಾದ್ರೆ 1/2 ಪವರ್ -1 ತೆಗೆದು +1 ಆಗ್ತೀವಿ. 2 ಪವರ್ 1 ಅಂದರೆ 2ನೇ ಆಗುತ್ತೆ, ಹಾಗಾಗಿ 1/2 ಬರೋಣ. 2 ಪವರ್ -2 ಅಂದರೆ ಅದನ್ನ 1/2 ಸ್ಕ್ವೇರ್ ಅಂತ ಬರಿಬೇಕು. ಆ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಂದ್ರೆ ಡಿನಾಮಿನೇಟ್ರಲ್ಲಿ ವರ್ಕ್ ಆಗಬೇಕು. 1/2 ಸ್ಕ್ವೇರ್ ಆಗುತ್ತೆ. ಸೊ ಇದು 1/2 ಆಗೇ ಇರಲಿ, ಇದು 1/2 ಆಗೇ ಇರಲಿ, ಪ್ಲಸ್ ಇದು 1/2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 1/2 ಸ್ಕ್ವೇರ್ ಅಂದರೆ 4. ಸೊ ಅರ್ಧ ಪ್ಲಸ್ ಕಾಲು ಭಾಗ ಅಂತ, ಅರ್ಧ ಭಾಗ 1/2 ಅಂದರೆ ಹಾಫ್ ಅಂತ, 1/4 ಅಂದರೆ ಕ್ವಾರ್ಟರ್ ಅಂತ ಕರಿತೀವಿ. ಅರ್ಧ ಭಾಗ ಕಾಲು ಭಾಗ ಆ್ಯಡ್ ಮಾಡಿದ್ರೆ ಮುಕ್ಕಾಲು ಭಾಗ 4/3 3/4 ಆಗುತ್ತೆ. ಸಿಂಪ್ಲಿಫೈ ಮಾಡಿರಿ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 4 × 1 ಅಂದರೆ 4 + 3 ಅಂದರೆ 7 ಆಗುತ್ತೆ. ಫೈನಲ್ ಆನ್ಸರ್ ಇದಕ್ಕೆ 7/4 ಬರುತ್ತೆ. 7/4 ಫಸ್ಟ್ ಆಪ್ಷನ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 6th ಕ್ವಶನ್ ಬರೋಣ. 6ನೇ ಪ್ರಶ್ನೆ ಏನಿದೆ ಅಂತ. 6th ಕ್ವಶನ್ ಇದರಲ್ಲಿ, ದ ಏರಿಯಾ ಆಫ್ ಎನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಫ್ ಸೈಡ್ 3 ಸೆಂಟಿಮೀಟರ್ ವಿಲ್ ಬಿ. 3 ಸೆಂಟಿಮೀಟರ್ ಬಾಹುವಿರುವ ಸಮಬಾಹು ತ್ರಿಕೋನದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ಸಮಬಾಹು ತ್ರಿಭುಜ ಇದೆ. ಸಮಬಾಹು ತ್ರಿಭುಜ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ಇದು ಎ ಅಂತ ಬರಿತೀವಿ. ಅಂದರೆ ಆಲ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ. ಸೊ ಇಲ್ಲಿ ಈ 3 ಸೆಂಟಿಮೀಟರ್ ಬಾಹು ಅಂದರೆ A = 3 ಅಂತ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಎಲ್ಲ ಸೈಡ್ಸು 3 ಸೆಂಟಿಮೀಟ್ರ್ ಇದೆ ಅಂತಲೇ ಅರ್ಥ. ಸೊ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ A = √3/4A² ಅಂತ ಒಂದು ಫಾರ್ಮುಲಾ ಇದೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕಂಡುಹಿಡಿಯೋ ಫಾರ್ಮುಲಾ √3/4A² ಅಂತ. ಈ ಫಾರ್ಮುಲಾದಲ್ಲಿ ಹಾಕ್ಕೊಂಡು √3/4 ಆ್ಯಸ್ ಇಟ್ ಈಸ್ ಇರಲಿ. A ಅಂದರೆ 3 ಇದೆಯಲ್ಲ, 3 ಸ್ಕ್ವೇರ್ ಅಂದರೆ 3 × 3 ಅಂತ 2 ಟೈಮ್ಸ್ ಬರಿಬೋದು. 3 × 3 ಅಂದರೆ 9 ಆಗುತ್ತಲ್ಲ, 9√3/4 ಅನ್ನೋದು ಆನ್ಸರ್ ಆಗಿರುತ್ತೆ. 9√3/4 ಅಂತ ಆಪ್ಷನ್ ಎನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸಮಬಾಹು ತ್ರಿಭುಜದ ವಿಸ್ತೀರ್ಣ 9√3/4 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ 8th ಕ್ವಶನ್ ಬರೋಣ. AB is a diameter of circle and ABCD a cyclic quadrilateral in that if angle ACD = 40 degree then the measure of angle BAD is ಅಂತ ಇದೆ. ನೋಡ್ರಿ, AB ಅನ್ನೋದು ಒಂದು ವೃತ್ತದ ವ್ಯಾಸವಾಗಿದ್ದು ಅಂತ ಇದೆ. ಇದು ವೃತ್ತ ಸರ್ಕಲ್ಲು,
ಸರ್ಕಲ್ಲು. ಇಲ್ಲಿ ಎ ಬಿ ಅನ್ನೋದು ವೃತ್ತದ ವ್ಯಾಸ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನಾನು ಡಯಾಮೀಟ್ರ್ ಬರೀತಾನೆ. ಡಯಾಮೀಟ್ರ್ ಎ ಬಿ ಅನ್ನೋದು ವೃತ್ತದ ವ್ಯಾಸ. ಎ ಬಿ ಈಸ್ ಅ ಡಯಾಮೀಟ್ರ್ ಆಫ್ ಎ ಸರ್ಕಲ್ ಅಂತ ಇದೆ. ಎ ಬಿ ಅನ್ನೋದು ವೃತ್ತದ ವ್ಯಾಸ ಅಂತ ಬರೀತೀನಿ. ಸೊ ನೆಕ್ಸ್ಟ್ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ. ಎ ಬಿ ಸಿ ಡಿ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಇದೆ ಅಂದ್ರೆ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಅಂದರೆ ಸೊ ಈ ಕಡೆ ಸಿ ಬರೆಯೋಣ, ಇನ್ನೊಂದು ಪಾಯಿಂಟ್ ಡಿ ಬರ್ಕೊಂಡು ಸೊ ಎ ಬಿ ಜಾಯಿನ್ ಮಾಡಿದ್ದೀವಲ್ಲ, ಅದೇ ಬಿ ಸಿ ಜಾಯಿನ್ ಮಾಡಿರಿ, ಸಿ ಮತ್ತು ಡಿ ಜಾಯಿನ್ ಮಾಡಿರಿ, ಡಿ ಮತ್ತು ಎ ಜಾಯಿನ್ ಮಾಡಿದ್ರೆ ಎ ಬಿ ಸಿ ಡಿ ಅನ್ನೋದು ಚಕ್ರೀಯ ಚತುರ್ಭುಜ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಯಾಕೆ ಇದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ ಅಂದರೆ ಎ ಬಿ ಸಿ ಡಿ ಅನ್ನೋದು ಫಸ್ಟ್ ಆಫ್ ಆಲ್ ಕ್ವಾಡ್ರಿಲ್ಯಾಟ್ರಲ್ ಚತುರ್ಭುಜ. All the points on a quadrilateral are lie on a circumference of the circle. ಒಂದು ಚತುರ್ಭುಜದ ಎಲ್ಲ 4 ಶೃಂಗ ಬಿಂದುಗಳು ಈ ವೃತ್ತ ಪರಿಧಿಯ ಮೇಲಿದ್ರೆ ಅದನ್ನ ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. All the vertices of a quadrilateral are lie on the circumference of a circle. All the vertices of a quadrilateral are lie on the circumference of a circle, then it is called a cyclic quadrilateral ಅಂತ ಕರಿತೀವಿ. ಆ ಶೃಂಗ ಬಿಂದುಗಳು, ಆ ಚತುರ್ಭುಜದ ಶೃಂಗ ಬಿಂದುಗಳು ವೃತ್ತ ಪರಿಧಿಯ ಮೇಲಿದ್ರೆ ಆ ಚತುರ್ಭುಜವನ್ನು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಆದರೆ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಲಿ ಆಮೇಲೆ ಎ ಸಿ ಡಿ ಕೋನದ ಅಳತೆ 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಎ ಸಿ ಡಿ ಕೋನದ ಅಳತೆ ಆ್ಯಂಗಲ್ ಎ ಸಿ ಡಿ ಈಕ್ವಲ್ ಟು 40 ಡಿಗ್ರಿ ಇದೆ ಅಂದರೆ ಇಲ್ಲಿ ಎ ಮತ್ತು ಸಿನ ಜಾಯಿನ್ ಮಾಡೋಣ. ಎ ಸಿ ಡಿ ಕೋನ ಅಂದರೆ ಇದು 40 ಡಿಗ್ರಿ ಇದೆ ಅಂತ ಹೇಳಿದ್ದಾನೆ, ಇದು 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಬಿ ಎ ಡಿಯ ಅಳತೆ ಎಷ್ಟು ಅಂತ, ಬಿ ಎ ಡಿ ಇದರ ಅಳತೆಯನ್ನು ಕಂಡುಹಿಡಿಬೇಕಾಗುತ್ತೆ, ಇದರ ಅಳತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬಿ ಎ ಡಿ ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ನೋಡ್ರಿ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಪಾಯಿಂಟ್ ಗೊತ್ತಿರಲಿ, ಏನಂದರೆ ಎ ಬಿ ಅನ್ನೋದು ಡಯಾಮೀಟ್ರ್ ಆಗಿದೆ ಅಂದರೆ ಈ ಡಯಾಮೀಟ್ರಿಂದ ಮೇಲ್ಗಡೆ ಇರ್ತಕ್ಕಂಥ ನಾವು ಏನಂತ ಕರಿತೀವಿ ಅಂದರೆ ಸೆಮಿ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಸೆಮಿ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಸೆಮಿ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ನೋಡ್ರಿ ವ್ಯಾಸದಿಂದ ಮೇಲ್ಭಾಗದಲ್ಲಿರೋ ನೋಡ್ರಿ, ವ್ಯಾಸ ಅಂದರೆ ತ್ರಿಭುಜನ 2 ಸಮಭಾಗ ಮಾಡುತ್ತೆ, ಕೆಳಗಿಂದ ಅರ್ಧ ಭಾಗ ಇರುತ್ತೆ, ಮೇಲಿಂದ ಅರ್ಧ ಭಾಗ ಇರೋದ್ರಿಂದ ಅದನ್ನ ಸೆಮಿ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಸೊ ಈ ಸೆಮಿ ಸೆಗ್ಮೆಂಟ್ ಆಫ್ ಎ ಸರ್ಕಲಲ್ಲಿ ಈ ಪರಿಧಿಯಲ್ಲಿ ಉಂಟಾಗ್ತಕ್ಕಂಥ ಕೋನ ಇದೆಯಲ್ಲ, ಈ ಕೋನ, ಸೊ ಈ ಎರಡೂ ಬಿಂದುಗಳಿಂದ ಅಂದರೆ ಈ ಡಯಾಮೀಟ್ರಲ್ಲಿ 2 ವರ್ಟೆಕ್ಸಿಂದ ವೃತ್ತದ ಪರಿಧಿ ಮೇಲೆ ಉಂಟಾದ ಕೋನ ಯಾವಾಗಲೂ ಲಂಬ ಕೋನ ಆಗಿರುತ್ತೆ. ಅರ್ಧ ವೃತ್ತಖಂಡದಲ್ಲಿನ ಕೋನಗಳು ಲಂಬ ಕೋನಗಳಾಗಿರ್ತವೆ ಅಂತ ಓದಿದ್ದೀವಿ. The angles in a semi segment of a circle are right angles ಅಂತ ಒಂದು ಪ್ರಾಪರ್ಟಿ ಇದೆ. The angles in a semi segment of a circle are right angles ಅಂತ ಕರಿತೀವಿ. ಅರ್ಧ ವೃತ್ತಖಂಡದಲ್ಲಿನ ಕೋನಗಳು ಲಂಬ ಕೋನಗಳಾಗಿರ್ತವಂತ ಓದಿದೀವಲ್ಲ. ಈ ವ್ಯಾಸದ ಶೃಂಗ ಬಿಂದುಗಳಿಂದ ವೃತ್ತ ಪರಿಧಿಯ ಮೇಲೆ ಅರ್ಧ ವೃತ್ತಖಂಡದಲ್ಲಿ ಉಂಟಾದ ಈ ಕೋನ 90 ಡಿಗ್ರಿ ಇರುತ್ತೆ. ಹಾಗಾಗಿ ಇದು 90 ಡಿಗ್ರಿ ಅಂತ ಬರೀತೀನಿ. ಸೊ ಹಾಗಾದ್ರೆ ಈ ಕಡೆ 40 ಈ ಕಡೆ 90 ಇದೆ. ಓವರ್ ಆಲ್ ಸಿ ಕೋನ ಎಷ್ಟಾಗುತ್ತೆ ಇಲ್ಲಿಂದ ಇಲ್ಲಿಗೆ 40 + 90 ಅಂದರೆ ಸಿ ಕೋನದ ಅಳತೆ, ಟೋಟಲಿ ಸಿ ಕೋನದ ಅಳತೆ 130 ಡಿಗ್ರಿ ಆಗುತ್ತೆ. ಇವಾಗ ನೋಡ್ರಿ ಏನಂದ್ರೆ ಇದು ಚಕ್ರೀಯ ಚತುರ್ಭುಜ ಅಂತ ಹೇಳಿದ್ದಾರೆ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಫಸ್ಟ್ ಗೊತ್ತಿದ್ರೆ ಇದು ಆನ್ಸರ್ ಅಂತ ತುಂಬ ಈಸಿ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ನ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದ್ರೆ ಇಲ್ಲಿ 4 ಕೋನ ಇದಾವೆ, A1 B1 C1 D1 ಅಂತ 4 ಕೋನ ಇರ್ತಾವೆ ಚತುರ್ಭುಜದಲ್ಲಿ. ಸೊ ನೋಡ್ರಿ, ಆಪೋಸಿಟ್ ಆಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ಆಪೋಸಿಟ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ತೀವಿ. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರುತ್ತೆ ಅಂತ ಗೊತ್ತು. ಸೊ ಹಾಗಾದರೆ ಆಂಗಲ್ ಎ ಕೋನ ಮತ್ತು ಆಂಗಲ್ ಸಿ ಕೋನ ಇವೆರಡೂ ಸೇರಿ 180 ಡಿಗ್ರಿ ಇರುತ್ತೆ. ಸೊ ಅಲ್ಲಿ ಎ ಕೋನ ಬೇಕು ಅಂದರೆ 180 ಡಿಗ್ರಿ ಮೈನಸ್ ಪ್ಲಸ್ ಸಿ ಕಡೆ ಬಂದರೆ ಮೈನಸ್ ಸಿ ಆಗುತ್ತೆ. ಸಿ ಕೋನದ ಅಳತೆ 130 ಡಿಗ್ರಿ, ಅದರಲ್ಲಿ ಮೈನಸ್ ಮಾಡಿದರೆ ಆಂಗಲ್ ಎ ಕೋನದ ಅಳತೆ 50 ಡಿಗ್ರಿ ಬರುತ್ತೆ. ಎ ಕೋನದ ಅಳತೆ ಅಂದರೆ ಇಲ್ಲಿ ಕೇಳಿರೋದು ಈ ಮಧ್ಯದಲ್ಲಿ ಎ ಇದೆ ಅಂದರೆ ಎ ಕೋನದ ಅಳತೆನೇ ಕೇಳಿರೋದು. ಬಿ ಎ ಡಿ, ಈ ಬಿ ಎ ಡಿ ಕೋನದ ಅಳತೆ ಎಷ್ಟು ಡಿಗ್ರಿ ಬರುತ್ತೆ? 50 ಡಿಗ್ರಿ ಬರುತ್ತೆ. 50 ಡಿಗ್ರಿ ಅನ್ನೋದಿಲ್ಲಿ 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮ್ ಬಿಡಿಸ್ತೀವಿ. 8th ಕ್ವಶನ್ ನಿಮಗೆ ಅರ್ಥ ಆಗಿದೆಯಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಲಿ, ನಾವು ಕ್ಲಾರಿಟಿ ಸಿಗುತ್ತೆ ನಮಗೆ. So if 0 less than or equal to x less than or equal to 5 and 5 less than or equal to y less than or equal to 10, then the maximum value of x by y will be.
ಸೊ ನೋಡ್ರಿ ಇಲ್ಲಿ ಎಕ್ಸ್ನ ವ್ಯಾಲ್ಯೂಸು 0 ಮತ್ತು 0 ಇಂತ ಉಲ್ಟಾ ಓದಿರಿ ನೋಡ್ರಿ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ. ಎಕ್ಸಿಂದ ಈ ಭಾಗದಿಂದ ಈ ಸೈಡಿಂದ ಓದಿದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಈ ಕಡೆಯಿಂದ ಹೋದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಎಕ್ಸ್ನ ವ್ಯಾಲ್ಯೂ 0 ಮತ್ತು 0ಗಿಂತ ಹೆಚ್ಚು, 5 ಮತ್ತು 5ಕ್ಕಿಂತ ಕಡಿಮೆ ಅಂತ ಅರ್ಥ. ಹಾಗಾದರೆ ಎಕ್ಸ್ನ ವ್ಯಾಲ್ಯೂಸ್ ಯಾವಾಗ ಬರ್ಬೋದು? 0ನೇ ಇನ್ಕ್ಲೂಡ್ ಆಗುತ್ತೆ. 1, 2, 3, 4, 5 ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಆಮೇಲೆ ವೈ ವ್ಯಾಲ್ಯೂಸ್ ಇದಾವಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಆಮೇಲೆ ವೈ ವ್ಯಾಲ್ಯೂಸಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಆಗುತ್ತೆ. ವೈನ ವ್ಯಾಲ್ಯೂಸ್ 5, 5ಕ್ಕಿಂತ ಹೆಚ್ಚು ಮತ್ತು 10, 10ಕ್ಕಿಂತ ಕಡಿಮೆ ಅಂತ. ಸೊ ಹಾಗಾದರೆ ವೈ ವ್ಯಾಲ್ಯೂಸ್ ಯಾವಾಗ ಬರೀತೀರಿ? 5, 6, 7, 8, 9, 10 ದೀಸ್ ಆರ್ ವೈ ವ್ಯಾಲ್ಯೂಸ್. ಎಕ್ಸ್ ವ್ಯಾಲ್ಯೂಸ್ ವೈ ವ್ಯಾಲ್ಯೂಸ್ ಬರ್ಕೊಂಡಿದ್ದು ಅರ್ಥ ಆಯ್ತಾ? ಇಲ್ಲಿ ಎಕ್ಸ್ ಬೈ ವೈನ ಗರಿಷ್ಠ ಮೌಲ್ಯ, ಎಕ್ಸ್ ಬೈ ವೈನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಎಕ್ಸ್ ವ್ಯಾಲ್ಯೂನ ನ್ಯೂಮರೇಟ್ರಲ್ಲಿ ಬರೀಬೇಕು, ವೈ ವ್ಯಾಲ್ಯೂಸ್ನ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದರೆ ಆ ಎಕ್ಸ್ನ ಗರಿಷ್ಠ ಮೌಲ್ಯ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಅಂದರೆ ಈ ಎಕ್ಸ್ ಬೈ ವೈನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಂದರೆ, ಎಕ್ಸ್ ಬೈ ವೈ ಮ್ಯಾಕ್ಸಿಮಮ್ ಇರಬೇಕಂದ್ರೆ ಎಕ್ಸ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನ್ಯೂಮರೇಟ್ರಲ್ಲಿ ಹಾಕ್ಬೇಕು. ಎಕ್ಸ್ ಬೈ ವೈ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಎಕ್ಸ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದು 5, ಅದು ನ್ಯೂಮರೇಟ್ರಲ್ಲಿ ಆಗ್ಬೇಕು. ಎಕ್ಸ್ ಬೈ ವೈ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಈ ವೈನ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂನ ಕೆಳಗಡೆ ಬರೀಬೇಕು. ಹಂಗಾದ್ರೆ ಎಕ್ಸ್ ಬೈ ವೈ ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಎಕ್ಸ್ ಬೈ ವೈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗ್ಬೇಕಂದ್ರೆ ಎಕ್ಸ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೇಲೆ ಬರೀಬೇಕು, ವೈನ ಮಿನಿಮಮ್ ವ್ಯಾಲ್ಯೂ, ಎಕ್ಸ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ವೈನ ಮಿನಿಮಮ್ ವ್ಯಾಲ್ಯೂ ಕೆಳಗೆ ಬರ್ಕೊಂಡು ಡಿವೈಡ್ ಮಾಡಿದರೆ ಎಕ್ಸ್ ಬೈ ವೈ ಅನ್ನೋದು ಅದೇ ಮ್ಯಾಕ್ಸಿಮಮ್. ವೈನ ಮಿನಿಮಮ್ ವ್ಯಾಲ್ಯೂ ಅಂದರೆ ಅತಿ ಸ್ಮಾಲೆಸ್ಟ್ ವ್ಯಾಲ್ಯೂ ವೈದು 5 ಇದೆಯಲ್ಲ, 5 ಕೆಳಗೆ ಹಾಕೊಂಡ್ರೆ 5 1 0 5 1 0 ಕ್ಯಾನ್ಸಲ್ ಆಗಿ ಎಕ್ಸ್ ಬೈ ವೈನ ಗರಿಷ್ಠ ಮೌಲ್ಯ ಅಂದರೆ ಒಂದೇ ಗರಿಷ್ಠ ಮೌಲ್ಯ, ಇದೇ ಒಂದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಫಸ್ಟ್ ಆಪ್ಷನ್ ಕರೆಕ್ಟ್. ಕ್ಲಿಯರ್ ಆಗ್ತಾ ಆಯ್ತಾ? 9th ಕ್ವಶನ್ನು. ನೆಕ್ಸ್ಟ್ 10th ಕ್ವಶನ್ ಬರೋಣ. 10ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದ 200 ಅಭ್ಯರ್ಥಿಗಳು ಈ ಬೀಟ್ ಫಾರೆಸ್ಟರ್ 1:1 ಪ್ರಾವಿಷನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸದ್ಯದಲ್ಲೇ ಫೈನಲ್ ಲಿಸ್ಟಲ್ಲೂ ಬರ್ತಾನೆ. ಫೈನಲ್ ಲಿಸ್ಟಲ್ಲೂ ಕೂಡ ಅರೌಂಡ್ 200 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಒಂದೇ ನೇಮಕಾತಿಯಲ್ಲಿ, ಒಂದೇ ಪರೀಕ್ಷೆಯಲ್ಲಿ, ಒಂದೇ ಅಕಾಡೆಮಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥದ್ದು ಇಡೀ ಸ್ಪರ್ಧಾತ್ಮಕ ಪರೀಕ್ಷೆ ಇತಿಹಾಸದಲ್ಲ ಇದೇ ಫಸ್ಟ್ ಅಂತ ಹೇಳ್ಬೋದು. ಆಯ್ಕೆಯಾಗಿರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಎಲ್ಲ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ದ ರೂಟ್ಸ್ ಆಫ್ ದ ಇಕ್ವೇಷನ್ AB(x² = A² + B² + 2AB × x - 1 ಈಸ್ ಅಂತ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಸಮೀಕರಣ ಕೊಟ್ಟಿದ್ದಾನಲ್ಲ, ಈ ಸಮೀಕರಣದ ಮೂಲಗಳ ವ್ಯುತ್ಕ್ರಮಗಳ ಮೊತ್ತ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಒಂದು ಸಮೀಕರಣದ ಮೂಲ m ಅಂತ ತಗೊಂತೀನಿ, ಮತ್ತೊಂದು ಮೂಲ n ಅಂತ ತಗೊಳ್ಳೋಣ. m ಆ್ಯಂಡ್ n ಆರ್ ದ ರೂಟ್ಸ್ ಆಫ್ ದ ಗಿವನ್ ಇಕ್ವೇಷನ್ ಅಂತ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಈ ಸಮೀಕರಣ ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಬರೆಯೋದಾದ್ರೆ AB(x² ಅಂತ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, AB(x²) ಇದನ್ನ A² + B² + 2AB ನಾವು A + B² ಅಂತ ಬರಿಬೋದು × x - 1 ಇದೆ. A² + B² + 2AB A + B² ಬರಿಬೋದು. ಸೊ ಎಕ್ಸಿಂದ ಇದನ್ನು ಒಂದು ಸಲ ಮಲ್ಟಿಪ್ಲೈ ಮಾಡಿರಿ, 1ರಿಂದ ಮಲ್ಟಿಪ್ಲೈ ಮಾಡಿರಿ, ಅವಾಗ ಏನಾಗುತ್ತೆ? AB(x² = A + B² × x - 1ರಿಂದ ಅದು ಮಲ್ಟಿಪ್ಲೈ ಮಾಡಿದ್ರೆ ಅದು A + B² ಆಗುತ್ತೆ. ಈ ರೀತಿ ಇವಾಗ ಇವೆರಡೂ ಟರ್ಮ್ಸ್ನ ಈಕ್ವಲ್ಟಿಂದ ಲೆಫ್ಟ್ ಸೈಡ್ ತಗೊಂಡೋಗೋಣ. AB(x²) ಇದು ಏನಿಲ್ಲ ಅಂದರೆ ಪ್ಲಸ್ ಇರೋದು, ಲೆಫ್ಟ್ ಸೈಡ್ ಬಂದರೆ -A + B² × x. ಇದು ನೆಗೆಟಿವ್ ವ್ಯಾಲ್ಯೂ, ಲೆಫ್ಟ್ ಸೈಡ್ ಹೋದರೆ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. A + B² ರೈಟ್ ಸೈಡಲ್ಲಿ ಏನು ಉಳಿಯಲ್ಲ, 0 ಬರಿತೀನಿ. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಥರ ಇದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ AX² + BX + C = 0 ಫಾರ್ಮೆಟಲ್ಲಿದೆ. ಇದು AX² + BX + C = 0 ಫಾರ್ಮೆಟಲ್ಲಿ ಬಂತು. ಇವಾಗ ಇಲ್ಲಿ A ಇದ್ದ ಹತ್ರ ಇಲ್ಲಿ ಏನಿದೆ? AB ಇದೆ. A ಇದ್ದ ಹತ್ರ AB ಇದೆ. B ಇದ್ದ ಹತ್ರ ಏನಿದೆ ಅಂದರೆ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ -A + B² ಇದೆ B ಇದ್ದ ಹತ್ರ. C ಇದ್ದ ಹತ್ರ ಏನಿದೆ? A + B² ಇದೆ. ಅಷ್ಟು C ವ್ಯಾಲ್ಯೂ A + B² ಇದೆ. C ಪ್ಲೇಸಲ್ಲಿ A + B² ಇದೆ.
ಸೊ ಹಾಗಾದರೆ ಮೂಲಗಳ ಮೊತ್ತ m ಪ್ಲಸ್ ಎನ್, ಮೂಲಗಳ ಮೊತ್ತ m ಪ್ಲಸ್ ಎನ್ ಅಂದರೆ -b/a ಅಂತ ಬರಿತೀವಿ. ಮೂಲಗಳ ಮೊತ್ತ m ಪ್ಲಸ್ ಎನ್, ಸಮ್ ಆಫ್ ದ ರೂಟ್ಸ್ ಅಂದರೆ -b/a ಅಂತ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಓದ್ತೀವಿ. ಸೊ ಇಲ್ಲಿ ಮೈನಸ್ ಹಾಗೆ ಅಲ್ಲಿ b ಅಂದರೆ ಮತ್ತೆ ಮೈನಸ್ ಇದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರ್ತೀನಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೆಯೋಣ. ಸೊ ಡಿವೈಡ್ ಬೈ ಕೆಳಗಡೆ a ಅಂದರೆ a ವ್ಯಾಲ್ಯೂ ab ಇದೆ, ab ಬರಿತೀನಿ, a ವ್ಯಾಲ್ಯೂ ab. ಇದು ಮೂಲಗಳ ಮೊತ್ತ. ಮೂಲಗಳ ಗುಣಲಬ್ಧ ಅಂದರೆ m × n = c/a ಬರಿತೀನಿ. ಸಿ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ, ಡಿವೈಡ್ ಬೈ a ಅಂದರೆ ab ಇದೆ, a ಅಂದರೆ ab ಆಗ್ತೀನಿ. ಇವಾಗ ಇಲ್ಲಿ ಸಮೀಕರಣದ ಮೂಲಗಳ ವ್ಯುತ್ಕ್ರಮಗಳ ಮೊತ್ತ ಅಂತ ಹೇಳಿದ್ದೀನಿ ಅಂದರೆ ಒಂದು ಮೂಲ m ಇದೆಯಲ್ಲ, mನ ವ್ಯುತ್ಕ್ರಮ ರೂಪ ಅಂದರೆ 1/m ಆಗುತ್ತೆ. ಮತ್ತೊಂದು ಮೂಲ n ಇದೆಯಲ್ಲ, n ನ ವ್ಯುತ್ಕ್ರಮ ರೂಪ ಅಂದರೆ 1/n ಆಗುತ್ತೆ. 1/m ಪ್ಲಸ್ 1/nಗಳ ಮೊತ್ತ ಎಷ್ಟು, ಇವುಗಳ ಮೊತ್ತ ಕಂಡುಹಿಡಿಯಲು ಕೇಳಿದ್ದಾನೆ. ವ್ಯುತ್ಕ್ರಮಗಳ ಮೊತ್ತ ಅಂದರೆ mನ ರೆಸಿಪ್ರೋಕಲ್ ಅಂದರೆ 1/m, n ನ ರೆಸಿಪ್ರೋಕಲ್ ಅಂದರೆ 1/n. ಇವು ರೆಸಿಪ್ರೋಕಲ್ಸ್ ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಇವನ್ನ ಸಿಂಪ್ಲಿಫೈ ಮಾಡಿರಿ, m n LCM ತಗೊಂಡ್ರೆ m × n ಆಗುತ್ತೆ ಡಿನಾಮಿನೇಟರ್. ಇವೆರಡು ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, n × 1 ಅಂದರೆ n ಪ್ಲಸ್ m × 1 ಅಂದರೆ m ಬರುತ್ತೆ. n ಪ್ಲಸ್ m ಅಂದರೆ ಒಂದೇ, m ಪ್ಲಸ್ 1 ಅಂದರೆ ಒಂದೇ. ಇಲ್ಲಿ n ಪ್ಲಸ್ m ಅಥವಾ m ಪ್ಲಸ್ n ವ್ಯಾಲ್ಯೂ ಇಲ್ಲಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಅದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಬಿ ಆಗುತ್ತೆ, ಅದು m ಪ್ಲಸ್ n ವ್ಯಾಲ್ಯೂ. ಸೊ ಡಿವೈಡ್ ಬೈ ಚಿಹ್ನೆ ತೆಗೆದು ಇಂಟು ಹಾಕಿದಾಗ m n ವ್ಯಾಲ್ಯೂನ ಉಲ್ಟಾ ಬರ್ಕೋಬೇಕು. ಇದು m × n ವ್ಯಾಲ್ಯೂ ಉಲ್ಟಾ ಅಂದರೆ ಎ ಬಿ ಮೇಲ್ಗಡೆ ಬರ್ಕೊಂಡು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಕೆಳಗಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್, ಎ ಬಿ ಕ್ಯಾನ್ಸಲ್ ಆದರೆ ಫೈನಲಿ ಏನಿಲ್ಲ ಅಂದರೆ 1 ಬರ್ತೀವಿ. ಅವುಗಳ ವ್ಯುತ್ಕ್ರಮಗಳ ಮೊತ್ತ 1 ಬರುತ್ತೆ. 1 ಅನ್ನೋದು ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ಬೋದು ನಾವು. ಓಕೆನಾ? ನೆಕ್ಸ್ಟು 10th ಕ್ವಶನ್ ಆದಮೇಲೆ 11th ಕ್ವಶನ್ ಬರೋಣ. 11ನೇ ಪ್ರಶ್ನೆ. If x to the power 4 plus 1 by x to the power 4 equal to 14 ಆದಾಗ x cube plus 1 by x cube ನ ವ್ಯಾಲ್ಯೂ ಎಷ್ಟು? ನೋಡ್ರಿ, x power 4 plus 1 by x power 4 ವ್ಯಾಲ್ಯೂ equal to 14, then the value of x cube plus 1 by x cube ಇದೆ ಅಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನು ಬಿಡಿಸೋದು ನೋಡ್ರಿ. ಸೊ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪವರ್ 4 ಎರಡೂ ಕಡೆ ಪ್ಲಸ್ 2ನ ಆ್ಯಡ್ ಮಾಡ್ತೀನಿ. ಎರಡೂ ರೈಟ್ ಸೈಡು, ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಪ್ಲಸ್ 2ನ ಆ್ಯಡ್ ಮಾಡ್ತೀನಿ. ಯಾಕೆ ಪ್ಲಸ್ 2 ಆ್ಯಡ್ ಮಾಡಿದೆ ಅಂದರೆ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪವರ್ 4 ಪ್ಲಸ್ 2 ಇದೆಯಲ್ಲ, ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಲೆಫ್ಟ್ ಸೈಡಲ್ಲಿ ಪೂರ್ತಿನ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು. ಇದನ್ನು ನೀವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿರಿ, ಇದೇ ಬರುತ್ತೆ. ಇದನ್ನು ಎ ಪ್ಲಸ್ ಬಿ, ಇದಿಷ್ಟು ಎ ಇದು ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿರಿ, ಮೇಲಿರೋ ಟರ್ಮ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ. ಸೊ ಹಾಗೆಲ್ಲಿ 14 ಪ್ಲಸ್ 2 ಅಂದರೆ 16 ಬರೀತೀನಿ. 14 ಪ್ಲಸ್ 2 ಅಂದರೆ 16 ಆಗುತ್ತೆ. ಆ 16ನ ನೀವು ಡೈರೆಕ್ಟಾಗಿ ಇಲ್ಲಿ 4 ಸ್ಕ್ವೇರ್ ಅಂತ ಬರಿಬೋದು. 16 ಆಗುತ್ತೆ, 16ನ 4 ಸ್ಕ್ವೇರ್ ಬರಿಬೋದು. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ 4 ಬರುತ್ತೆ. ಅಗೇನ್ ಮತ್ತೆ ಇದನ್ನ ಎರಡು ಕಡೆ ಪ್ಲಸ್ 2 ಆ್ಯಡ್ ಮಾಡೋಣ, ಎರಡೂ ಸೈಡು ಮತ್ತೆ ಪ್ಲಸ್ 2 ಆ್ಯಡ್ ಮಾಡೋಣ. ಪ್ಲಸ್ 2 ಆ್ಯಡ್ ಮಾಡ್ತೀನಿ, ಇದನ್ನ 4 ಪ್ಲಸ್ 2 ಬರಿತೀನಿ. ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2ನ ನಾವು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ರೈಟ್ ಸೈಡಲ್ಲಿ 4 ಪ್ಲಸ್ 2 ಅಂದರೆ 6 ಆಗುತ್ತೆ. ನೋಡಿ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿರಿ, ಇದೇ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಹಾಗಾಗಿ ಇದನ್ನು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಬರಿತೀವಿ. ಬೇಕಾದ್ರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿರಿ, ಮೇಲಿರೋ ಟರ್ಮ ಕರೆಕ್ಟ್ ಬರುತ್ತೆ. ಸೊ ಇವಾಗ ಇದು ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ಎಲಿಮಿನೇಟ್ ಆಗ್ಬೇಕಂದ್ರೆ ರೈಟ್ ಸೈಡಲ್ಲಿ ಸ್ಕ್ವೇರ್ ರೂಟ್ ಹಾಕೋಬೇಕು. ಹಾಗಾಗಿ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ √6 ಬರುತ್ತೆ. ಪ್ಲಸ್ ಮೈನಸ್ ಬರುತ್ತೆ, ಅಲ್ಲಿ ಪಾಸಿಟಿವ್ ವ್ಯಾಲ್ಯೂನ ತಗೊಂಡು ನೆಗೆಟಿವ್ ವ್ಯಾಲ್ಯೂನ ಅವಶ್ಯಕತೆ ಇಲ್ಲ, ಆಪ್ಷನಲ್ಲಿ ನೆಗೆಟಿವ್ ವ್ಯಾಲ್ಯೂ ಇಲ್ಲ. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ √6 ಆಗಿದೆ ಅಂದರೆ ಇಲ್ಲಿ ಕೇಳಿರೋದು ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ನ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ನೋಡಿರಿ, ಇದನ್ನು ಹಂಗೆ ಇನ್ ಜನರಲ್ ನಾನು ಡಿಫೈನ್ ಮಾಡ್ತೀನಿ. ಇನ್ ಜನರಲ್ ಡಿಫೈನ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ ಎನ್ ಆದರೆ ದೆನ್ ಏನಾಗುತ್ತೆ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ n³ - 3n ಆಗುತ್ತೆ. ಡೈರೆಕ್ಟ್ ಆನ್ಸರ್ ಮಾಡೋದಾದ್ರೆ
ಸೊ ಹಾಗಾದ್ರೆ ಎಕ್ಸ್ ಪ್ಲಸ್ 1/x ಅದರಲ್ಲಿ √6 ಇದೆಯಲ್ಲ, ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಇಲ್ಲಿ √6 ಇದೆ ಅಂದರೆ ದೆನ್ ಎಕ್ಸ್ ಕ್ಯೂಬ್ ಪ್ಲಸ್ 1/x³ ವ್ಯಾಲ್ಯೂ n ಇರೋ ಹತ್ರ √6 ಹಾಕಿರಿ, √6 ಹೋಲ್ ಕ್ಯೂಬ್ ಮೈನಸ್ 3 ಇಂಟು n ಅಂದರೆ √6 ಬರಿತೀನಿ. √6 ಹೋಲ್ ಕ್ಯೂಬ್ನ √6 ಹೋಲ್ ಸ್ಕ್ವೇರ್ ಇಂಟು √6 ಬರಿತೀನಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 6 ಇಂಟು √6 ಬರುತ್ತೆ. 6 ಇಂಟು √6 ಮೈನಸ್ 3√6. 6 3√6ನ ಮೈನಸ್ ಮಾಡಿದ್ರೆ ಮತ್ತೆ 3√6 ಉಳಿಯುತ್ತೆ. ಇದು x³ ಪ್ಲಸ್ 1/x³ ವ್ಯಾಲ್ಯೂ 3√6. 3√6 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದೇ ಕರೆಕ್ಟ್ ಆನ್ಸರ್. ಬಟ್ ಆಪ್ಷನ್ ಎ ಅನ್ನೋದು 4 ಕೆಳಗಡೆ ಇರೋ ಇದರಲ್ಲಿ ಇಲ್ಲ ಅಂದರೆ ಆಪ್ಷನ್ ಬಿ ಚೆಕ್ ಮಾಡಿ ನೋಡೋಣ. ಬಿ ಆಪ್ಷನ್ ಏನಿದೆ ಅಂದರೆ 18/√6 ಇದೆಯಲ್ಲ, 18/√6 ಮೇಲೆ ಕೆಳಗಡೆ ಎರಡು ಕಡೆ √6 ಮತ್ತೆ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಇಲ್ಲಿ 18√6 ಮೇಲ್ಗಡೆ ಹಾಗೆ ಅಲ್ಲಿ √6 ಇಂಟು √6 ಅಂದರೆ ಅದು ಓನ್ಲಿ 6 ಆಗುತ್ತೆ. ಯಾಕಂದ್ರೆ √6 ಇಂಟು √6 ಅಂದರೆ √6 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 6 ಬರುತ್ತೆ. 6 1 6 3 18 ಕ್ಯಾನ್ಸಲ್ ಆಗಿ 3√6 ಆಗುತ್ತೆ. 18/√6ನ ಸಿಂಪ್ಲಿಫೈ ಮಾಡಿದ್ರೆ 3√6 ಬರೋದ್ರಿಂದ ಇಲ್ಲೂ 3√6 ಇರೋದ್ರಿಂದ ಆಪ್ಷನ್ ಡಿನೂ ಕೂಡ ಅದು ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಚೆಕ್ ಮಾಡೋಣ. ಸಿ ಏನಿದೆ ಅಂದರೆ 9 ಇಂಟು √2/3 ಇದೆಯಲ್ಲ, ಸ್ಕ್ವೇರ್ ರೂಟ್ ಆಫ್ 2/3 ಇದೆಯಲ್ಲ, 2ಗೆ ಸಪ್ರೇಟ್ ಸ್ಕ್ವೇರು 3ಗೆ ಸಪ್ರೇಟ್ ಸ್ಕ್ವೇರ್ ಬರೀತೀನಿ. ಮತ್ತು ಎರಡು ಕಡೆ ಮೇಲೆ ಕೆಳಗಡೆ √3 ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ ನೋಡಿರಿ. ಸೊ ಈ 9 ಹಾಗೆ ಅಲ್ಲಿ ಎರಡೂ ರೂಟ್ ಇದೆ. 2 ಇಂಟು 3 ಅಂದರೆ √2 ಇಂಟು √3 ಅಂದರೆ √6 ಆಗುತ್ತೆ. ಇಲ್ಲಿ √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ. 3 1 3 3 9 ಕ್ಯಾನ್ಸಲ್ ಆಗಿ ಇದರ ವ್ಯಾಲ್ಯೂ ಕೂಡ 3√6 ಆಗುತ್ತೆ. ಇಲ್ಲೂ 3√6 ಇದೆ ಅಂದರೆ ಈ 9 ಇಂಟು √2/3 ಕೂಡ ಕರೆಕ್ಟ್ ಆನ್ಸರ್. 3√2 ಅಂತ ಅಲ್ವೇ ಅಲ್ಲ, ಇದು ರಾಂಗು. ಎ ಕರೆಕ್ಟು, ಬಿ ಕರೆಕ್ಟು, ಸಿ ಕರೆಕ್ಟು, ABC ಅಂತ 4th ಆಪ್ಷನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ, ಫೈನಲ್ ಆನ್ಸರ್. ಗೊತ್ತಾಯ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕಾಯ್ತಾ. ಸ್ವಲ್ಪ ಅಪ್ಲೈಡ್ ಕ್ವಶನ್ಸು ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು ನೀವು ಅದನ್ನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಇನ್ ದ ಅಡ್ಜೈನಿಂಗ್ ಫಿಗರ್ AC = AE ಅಂತ ಇದೆ. AC = AE. ಸೊ ನೋಡಿರಿ, ಈ ಚಿತ್ರದಲ್ಲಿ AC ಎಷ್ಟು ಮೆಜರ್ಮೆಂಟ್ ಇರುತ್ತಲ್ಲ, AE ಮೆಜರ್ಮೆಂಟು ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಆಮೇಲೆ AB = AD. AB ಅಳತೆ ಎಷ್ಟಿರುತ್ತಲ್ಲ, AD ಅಳತೆ ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಆಮೇಲೆ BAD ಕೋನ ನೋಡ್ರಿ, BAD ಕೋನದ ಅಳತೆ ಎಷ್ಟಿರುತ್ತಲ್ಲ, EAC ಕೋನ, ಈ ಕೋನದ ಅಳತೆ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ BC, B ಇಂದ C ಇರೋ ಮೆಜರ್ಮೆಂಟ್ ಇಲ್ಲಿರೋ ಯಾವ ಆಪ್ಷನಿಗೆ ಸಮ ಆಗುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾನೆ. ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಎರಡು ತ್ರಿಭುಜಗಳ ತಗೊಳ್ಳೋಣ. ಒಂದು ABC ತ್ರಿಭುಜ ತಗೊಳ್ರಿ, ABC ತ್ರಿಭುಜ. ಇನ್ನೊಂದು ADE ತ್ರಿಭುಜ ತಗೊಳ್ಳೋಣ. ABC ತ್ರಿಭುಜ ಮತ್ತು ADE ತ್ರಿಭುಜ ಕನ್ಸಿಡರ್ ಮಾಡಿದರೆ ತ್ರಿಭುಜ ABC ಅನ್ನೋದು ಒಂದು, ಮತ್ತು ತ್ರಿಭುಜ ABC ಅಥವಾ ADE ತ್ರಿಭುಜ ಒಂದು, ತ್ರಿಭುಜ ADE. ಇವೆರಡು ತ್ರಿಭುಜಗಳನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ನಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗಾದ್ರೆ ಯಾವ ಥರ ನೋಡ್ಕೊಳ್ಳೋದು ಅಂದರೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ಸೊ ಇದು A, ಇದು B, ಇದು C ತ್ರಿಭುಜ, ಇದು ADE ತ್ರಿಭುಜ. ಹಿಂಗಿದಾವೆ ಅದು. ಫಸ್ಟು ಇಲ್ಲಿ ಪ್ರಶ್ನೆಯಲ್ಲಿ ಯಾವ ಸಮ ಇದ್ದಾವೆ ಅಂತ ಕೊಟ್ಟಿದ್ದಾನೆ ನೋಡೋಣ. AC = A. ಫಸ್ಟ್ ಆಫ್ ಆಲ್ ABC ತ್ರಿಭುಜದಲ್ಲಿ 3 ಬಾಹುಗಳಿದ್ದಾವೆ. ABC ತ್ರಿಭುಜ ಈ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಆ ಬ್ಲೂ ಕಲರ್ ಟ್ರಯಾಂಗಲ್ ABC ತ್ರಿಭುಜದಲ್ಲಿ 3 ಬಾಹುಗಳಿದ್ದಾವೆ. AB ಅನ್ನೋದು ಒಂದು ಬಾಹು, ಆಮೇಲೆ BC ಅನ್ನೋದು ಮತ್ತೊಂದು ಬಾಹು, ಆಮೇಲೆ AC ಅನ್ನೋದು ಮತ್ತೊಂದು ಬಾಹು. ಈ 3 ಬಾಹುಗಳಿದ್ದಾವೆ. 3 ಬಾಹುಗಳ ಹೆಸರು ಬರ್ಕೊಂಡೆ. ಅದೇ ಥರ ನೆಕ್ಸ್ಟು ಇನ್ನೊಂದು ತ್ರಿಭುಜದಲ್ಲಿ ADE ತ್ರಿಭುಜದಲ್ಲಿ 3 ಬಾಹುಗಳಿದ್ದಾವೆ. AD ಅನ್ನೋದು ಒಂದು ಬಾಹು, ಆಮೇಲೆ AE ಅನ್ನೋದು ಒಂದು ಬಾಹು, ಆಮೇಲೆ DE ಅನ್ನೋದು ಮತ್ತೊಂದು ಬಾಹು. 3 ಬಾಹುಗಳು. ADE ಅಂದರೆ ಈ ಯೆಲ್ಲೋ ಕಲರ್ ಟ್ರಯಾಂಗಲ್ ಕಾಣಿಸುತ್ತಲ್ಲ, ADE ಅನ್ನೋದು ಒಂದು, DE ಒಂದು, AE ಅಂತ 3 ಬಾಹುಗಳಿದ್ದಾವೆ. ಸೊ ಹಾಗಾದ್ರೆ ಇದರಲ್ಲಿ 3 ಬಾಹುಗಳು, ಇದರಲ್ಲಿ 3 ಸೈಡ್ಸ್, ಇದರಲ್ಲಿ 3 ಸೈಡ್ಸ್ ಇದ್ದಾವೆ. ಇದರಲ್ಲಿ AC ಅನ್ನೋದು AEಗೆ ಸಮ ಇದೆ ನೋಡಿ. ಈ AC ಅನ್ನೋದು ಈ AEಗೆ ಸಮ ಇದೆ. AC ಅನ್ನೋದು AEಗೆ ಸಮ ಇದೆ ಅಂದರೆ AC = AE. ಸೊ ಈ ತ್ರಿಭುಜದ ಒಂದು ಬಾಹು ಈ ತ್ರಿಭುಜದ ಇನ್ನೊಂದು ಬಾಹುಗೆ ಸಮವಾಗೈತಿ ಅಂತ. ಆಮೇಲೆ AB = AD ಅಂತ ಕೊಟ್ಟಿದ್ದಾನೆ. ಈ AB ಅನ್ನೋದು ಈ ತ್ರಿಭುಜದ AD ಬಾಹುಗೆ ಸಮ ಇದೆ. AB = AD ಅಂತ ಬರ್ಕೊಂಡೆ.
ಹಾಗಾದರೆ ಈ ಬಿ ಸಿ ಅನ್ನೋದು ಎದಕ್ಕೆ ಸಮ ಇರುತ್ತೆ ಅಂತ ಕೇಳಿದ್ದೇನೆ. ಬಿ ಸಿ ಅನ್ನೋದು ಎದಕ್ಕೆ ಸಮ ಇರುತ್ತೆ ಅಂದರೆ ಬಿ ಸಿ ಈಕ್ವಲ್ ಟು ಇಲ್ಲಿ ಯಾವುದು ಡಿ ಇಗೆ ಸಮ ಇರುತ್ತೆ. ಬಿ ಸಿ ಈಕ್ವಲ್ ಟು ಉಳಿದಿರೋ ಬಾಹು ಡಿ ಇ ಅಲ್ಲ, ಡಿ ಇ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಅವೆರಡನ್ನ ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಯಾವುದಂದರೆ ಸರ್ವಸಮ ತ್ರಿಭುಜಗಳಾಗೋದ್ರಿಂದ ಬಿ ಸಿ ಅನ್ನೋದು ಡಿ ಇಗೆ ಸಮ ಆಗಿರುತ್ತೆ ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಬೇರೆ ಬೇರೆ ಪ್ರೂಫ್ ಇದೆ, ಬಟ್ ಅಷ್ಟೆಲ್ಲ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆನ್ಸರ್ ಡಿ ಇ ಬರಿಬೋದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಬರೋಣ. ಫಾರ್ ದ ಇಕ್ವೇಷನ್ y ಈಕ್ವಲ್ ಟು 7x ಮೈನಸ್ 2 ಅಂತ ಒಂದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಅದು ಎರಡು ಅವ್ಯಕ್ತ ಪದಗಳನ್ನು ಹೊಂದಿರತಕ್ಕಂಥ ಒಂದು ಸರಳ ಸಮೀಕರಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಈ ಕೆಳಗಿರೋ ಯಾವ ಹೇಳಿಕೆ ಸರಿ ಇದೆ? y ಈಕ್ವಲ್ ಟು 7x ಮೈನಸ್ 2 ಸಮೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳೋದಾದರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇದು ಇಕ್ವೇಷನ್ಸ್ y ಈಕ್ವಲ್ ಟು 7x ಮೈನಸ್ 2 ಇದೆಯಲ್ಲ, ಇದಕ್ಕೆ ನಾವು ಗ್ರಾಫ್ ಹಾಕಿದರೆ ಗ್ರಾಫ್ ಡ್ರಾ ಮಾಡಬೇಕು. ಅಂದರೆ ನಾವು ನಕ್ಷೆ ಹಾಕೋಬೇಕು. ಸೊ ನಕ್ಷೆ ಹಾಕ್ಕೊಂಡಿವಿ ಅಂದರೆ ನೋಡಿರಿ, ಈ ರೀತಿ ಗ್ರಾಫ್ ಡ್ರಾ ಮಾಡ್ತೀವಿ ಅಂದರೆ ಸೊ ಇಲ್ಲಿ 0, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ ಅಂತ ಹಿಂಗೆ ಗ್ರಾಫ್ ಡ್ರಾ ಮಾಡ್ತೀವಲ್ಲ ನಾವು. ಇದಕ್ಕೆ ಗ್ರಾಫ್ ಡ್ರಾ ಮಾಡಿದ್ವಿ ಅಂದರೆ ಸೊ ಮಧ್ಯದಲ್ಲಿ 0 ಇರುತ್ತೆ. ಸೊ ಯಾವ ಥರ ಗ್ರಾಫ್ ಡ್ರಾ ಮಾಡ್ತೀವಿ ಅಂದರೆ ಫಸ್ಟು y ಈಕ್ವಲ್ ಟು 7x ಮೈನಸ್ 2 ಇದೆಯಲ್ಲ, y ಈಕ್ವಲ್ ಟು 7x ಮೈನಸ್ 2 ಅಂತ ಕೊಟ್ಟಿದ್ದಾನೆ. ಅಂದರೆ ಫಸ್ಟು ಪುಟ್ x ಈಕ್ವಲ್ ಟು 0 ಹಾಕೊಳ್ಳೋಣ. x ಈಕ್ವಲ್ ಟು 0 ಹಾಕಿದಾಗ y ಈಕ್ವಲ್ ಟು ಏನಾಗುತ್ತೆ ಅಂದರೆ 7 ಇಂಟು 0 ಅಂದರೆ 0 ಮೈನಸ್ 2 ಅಂದರೆ ಮೈನಸ್ 2 ಬಂತು. ಎಕ್ಸ್ ವ್ಯಾಲ್ಯೂ 0 ಇದೆ, y ವ್ಯಾಲ್ಯೂ ಮೈನಸ್ 2 ಇದೆ ಅಂದರೆ 0, ಮೈನಸ್ 2 ಅನ್ನೋದು ಒಂದು ಕೋಆರ್ಡಿನೇಟ್ ಸಿಕ್ತು. 0, ಮೈನಸ್ 2 ಎಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಅಂದರೆ ಎಕ್ಸ್ 0, y ಮೈನಸ್ 2 ಅಂದರೆ ಕೆಳಗಡೆ ಬರುತ್ತೆ. 0, ಮೈನಸ್ 2 ಇಲ್ಲಿ ಬರುತ್ತೆ, 1 ಪಾಯಿಂಟ್. ಸೊ ನೆಕ್ಸ್ಟು ಪುಟ್ ಎಕ್ಸ್ ಈಕ್ವಲ್ ಟು 1 ಹಾಕಿದ್ವಿ ಅಂದ್ಕೊಳ್ಳೋಣ. ಎಕ್ಸ್ ಈಕ್ವಲ್ ಟು 1 ಹಾಕಿದ್ವಿ ಅಂದರೆ ಇಲ್ಲಿ 7 ಇಂಟು 1 7 ಮೈನಸ್ 2 ಅಂದರೆ y ವ್ಯಾಲ್ಯೂ 5 ಬರುತ್ತೆ. ಅಂದರೆ ಸೊ ಅನದರ್ 1, 5 ಅಂತ ಬಂತು. ಎಕ್ಸ್ ಕೋಆರ್ಡಿನೇಟ್ 1, y ಕೋಆರ್ಡಿನೇಟ್ 5 ಅಂದರೆ ಇಲ್ಲೆಲ್ಲ ಬರುತ್ತೆ 1, 5 ಬರೀತೀನಿ. ಸೊ ಪುಟ್ ಎಕ್ಸ್ ಈಕ್ವಲ್ ಟು 2 ಹಾಕಿದರೆ ಪುಟ್ ಎಕ್ಸ್ ಈಕ್ವಲ್ ಟು 2 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 7 ಇಂಟು 2 14 ಮೈನಸ್ 2 ಅಂದರೆ y ವ್ಯಾಲ್ಯೂ 12 ಬರುತ್ತೆ. 2, 12 ಬರೀತಾ ಇದೀನಿ. ಸೊ 2, 12 ಎಕ್ಸ್ ಕೋಆರ್ಡಿನೇಟ್ 2, y ಕೋಆರ್ಡಿನೇಟ್ 12 ಅಂದರೆ ಇಲ್ಲೆಲ್ಲ ಬರುತ್ತೆ 2, 12 ಬರೀತಾ ಇದೀನಿ. ಓಕೆನಾ. ಸೊ ಇವೆಲ್ಲ ಪಾಯಿಂಟ್ಸನ್ನು ನಾವೇನು ಮಾಡ್ತೀವಿ, ಜಾಯಿನ್ ಮಾಡ್ತಾ ಇದೀವಿ ಅಂದರೆ ಇದೊಂದು ಸ್ಟ್ರೈಟ್ ಲೈನ್ ಆಯಿತು. ಆ ಕೊಟ್ಟಿರೋ ಸರಳ ಸಮೀಕರಣ ಎರಡು ಅವ್ಯಕ್ತ ಪದಗಳನ್ನು ಹೊಂದಿದೆ. ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಲ್ಲ, ಅದಕ್ಕೆ ಗ್ರಾಫ್ ಡ್ರಾ ಮಾಡಿದ್ರೆ ಈ ರೀತಿ ಡ್ರಾ ಮಾಡ್ತು. ಹಾಗಾದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಯಾವ ಅಂದರೆ ಇದು ಎಕ್ಸ್ ವೈನ ವ್ಯಾಲ್ಯೂ, ಇದು ಎಕ್ಸ್ ವೈನ ವ್ಯಾಲ್ಯೂ, ಇದು ಎಕ್ಸ್ ವೈನ ವ್ಯಾಲ್ಯೂ. ಇನ್ನು ಮುಂದಕ್ಕೆ ಎಕ್ಸ್ ವ್ಯಾಲ್ಯೂಸ್ ಆಗ್ತಾವ್ರೆ, ವೈ ವ್ಯಾಲ್ಯೂಸ್ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ. ಇನ್ನು ಅಂಡ್ ಸೊ ಆನ್ ಸಾಕಷ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಸಿಗ್ತವೆ. ಸೊ ಹಾಗಾದರೆ ಆ ಕೊಟ್ಟಿರೋ ಸಮೀಕರಣಕ್ಕೆ ನಾವು ಗ್ರಾಫ್ ಡ್ರಾ ಮಾಡಿದರೆ ಎಕ್ಸ್ ಮತ್ತು ವೈನ ವ್ಯಾಲ್ಯೂಸ್ ಎಷ್ಟು ಬರ್ತವೆ ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ನಾವು ಇನ್ನೂ ಮುಂದಕ್ಕೆ ಬರಿತಾ ಹೋಗ್ಬೋದು. ಎಕ್ಸ್ ವ್ಯಾಲ್ಯೂ 3 ಬರಿಬೋದು, 4 ಬರಿಬೋದು, -1 -2 ಆಗ್ತಾ ಹೋದರೆ ವೈನ ವ್ಯಾಲ್ಯೂ ಮತ್ತೆ ಡಿಫ್ರೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ. ಅಂದರೆ ಎಕ್ಸ್ ಮತ್ತು ವೈಗೆ ಸಾಕಷ್ಟು ವ್ಯಾಲ್ಯೂ ಸಿಗ್ತವೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದರಲ್ಲಿ ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್ ಅಂದರೆ ಒಂದೇ ಪರಿಹಾರವನ್ನು ಹೊಂದಿದೆ ಅನ್ನೋದು ರಾಂಗ್. ಎಕ್ಸ್ ಮತ್ತು ವೈಗೆ ಇಲ್ಲಿ ಏನಿದಾವಲ್ಲ ಇವು ಸಾಕಷ್ಟು ವ್ಯಾಲ್ಯೂಸ್ ಇದಾವೆ. ಇಟ್ ಹ್ಯಾಸ್ 2 ಸೊಲ್ಯೂಷನ್, ಎರಡೇ ಪರಿಹಾರವನ್ನು ಹೊಂದಿದೆ ಅಂದರೆ ಇದು ಕೂಡ ರಾಂಗ್. ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತಿದ್ದಿಲ್ಲ, ಅನಂತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದೆ ಅಂತಿದ್ದಿಲ್ಲ. ಇದೇ 100% ಕರೆಕ್ಟ್. ಎಕ್ಸ್ ಮತ್ತು ವೈಗೆ ಸಾಕಷ್ಟು ವ್ಯಾಲ್ಯೂ ಸಿಗ್ತಾ ಹೋಗ್ತವೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತೆಲ್ಲ. ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂದರೆ ಪರಿಹಾರನೇ ಇಲ್ಲ ಅಂತ ಅನ್ನೋದು ಕೂಡ ರಾಂಗ್. ಅಲ್ಲಿ ಪರಿಹಾರ ಇದೆ. ಇವೆಲ್ಲ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಇನ್ನು ಸಾಕಷ್ಟು ವ್ಯಾಲ್ಯೂಸ್ ಸಿಗೋದ್ರಿಂದ ಅನಂತ ಸಂಖ್ಯೆಯ ಪರಿಹಾರವನ್ನು ಹೊಂದಿದೆ. ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಲ್ಲ, ಆಪ್ಷನ್ 3 ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಕ್ವಶನ್ನು 49 power 15 minus 1 is completely divisible by which number ಅಂತ. 49 ಮೈನಸ್ 1 ಯಾವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಅಂತ ಕೇಳಿದ್ದಾರೆ. 49 ಮೈನಸ್ 1 ಅನ್ನೋದು ಇಲ್ಲಿರೋ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಕೇಳಿದ್ದೇನೆ. ನಾವು ಸುಮ್ಮನೆ ಅಷ್ಟೊಂದು ಮಾಡೋದಕ್ಕಿಂತ ಫಸ್ಟ್ 49 ಮೈನಸ್ 1 ಮೈನಸ್ 1 ಮಾಡಿರಿ. 49 ಅಂದರೆ 49 ಮೈನಸ್ 1 ಅಂದರೆ 48 ಬರುತ್ತೆ. ಈ 48 ಅನ್ನೋದು 8ರಿಂದ ಭಾಗ ಆಗುತ್ತೆ ಮತ್ತು 48ರಿಂದ ಭಾಗ ಆಗುತ್ತೆ. ಅದೇ ನೆಕ್ಸ್ಟು 49 2 ಮೈನಸ್ 1 ಹಾಕೋಣ. ನೆಕ್ಸ್ಟು 1 ಪವರ್ 1 ಮೇಲೆ ಪವರ್ 2 ಹಾಕೋಣ.
49 ಸ್ಕ್ವೇರ್ ಅಂತ 49 ಇಂಟು 49ನ ಗುಣಾಕಾರ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ, 2401 ಬರುತ್ತೆ. -1 ಅಂದರೆ ಅದು 2400 ಆಗುತ್ತೆ. 2400 ಬರುತ್ತೆ. ಈ 2400 ಅನ್ನೋದು ಈ 8ರಿಂದನೂ ಡಿವೈಡ್ ಆಗುತ್ತೆ, 48ರಿಂದ ಡಿವೈಡ್ ಆಗುತ್ತೆ, ಆಮೇಲೆ ಅಲ್ಲಿರೋ 50 ಇದೆಯಲ್ಲ ಮೊದಲನೇ ಆಪ್ಷನಲ್ಲಿ 50ರಿಂದನೂ ಡಿವೈಡ್ ಆಗುತ್ತೆ. ಆದರೆ ಯೂನಿವರ್ಸಲ್ಲಾಗೆ 848 ಇದೆ, ಇದರಲ್ಲಿ 848 ಇದೆ. ಕಾಮನ್ ಆಗಿ 848 ಇರೋದ್ರಿಂದ 50ರಿಂದ ಎಲ್ಲವೂ ಡಿವೈಡ್ ಆಗಲ್ಲ. ಇಲ್ಲಿ ಘಾತ ಬೆಸ ಸಂಖ್ಯೆ ಇದೆ 15 ಅಂದರೆ ಇದು ಘಾತ ಬೆಸ ಸಂಖ್ಯೆ ಇರೋದ್ರಿಂದ ಅದು ಯೂನಿವರ್ಸಲ್ ಆಗಿ ಡಿವೈಡ್ ಆಗೋದು 8 ಮತ್ತು 48ರಿಂದ. ಇಲ್ಲಿ ಸಮ ಸಂಖ್ಯೆ ಘಾತ ಇದ್ದಾಗ ಅದು 8ರಿಂದ 48ರಿಂದ ಮತ್ತು 50ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಬೆಸ ಸಂಖ್ಯೆಯ ಘಾತಗಳನ್ನು ಹೊಂದಿದಾಗ ಆ ಸಂಖ್ಯೆ 8 ಮತ್ತು 48ರಿಂದ ಮಾತ್ರ ಭಾಗ ಆಗುತ್ತೆ. ಸಮಸಂಖ್ಯೆಯ ಘಾತಗಳನ್ನು ಹೊಂದಿದಾಗ ಅದು 8ರಿಂದ 48ರಿಂದ 50ರಿಂದ ಭಾಗ ಆಗುತ್ತೆ. ಅದೇ ಬೆಸ ಸಂಖ್ಯೆಯ ಘಾತವನ್ನು ಹೊಂದಿದಾಗ 8 ಮತ್ತು 48ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಬೇಕಾದ್ರೆ 49 ಕ್ಯೂಬ್ -1 ಮಾಡಿ ಚೆಕ್ ಮಾಡಿರಿ, ಅದು ಬರೀ 8 ಮತ್ತು 48ರಿಂದ ಡಿವೈಡ್ ಅಷ್ಟೇ ಆಗೋದು. ಯಾಕಂದ್ರೆ ಘಾತ ಬೆಸ ಸಂಖ್ಯೆ ಇದೆ, ಅದಕ್ಕೋಸ್ಕರ ಇದಕ್ಕೆ ಆನ್ಸರು 8 ಮತ್ತು 48 ಕರೆಕ್ಟು. 8 ಅನ್ನೋದು ಅಲ್ಲ 48 ಅನ್ನೋದು ಸೆಕೆಂಡ್ ಆಪ್ಷನ್, 8 ಅನ್ನೋದು ಫೋರ್ತ್ ಆಪ್ಷನ್. ಸೆಕೆಂಡ್ ಆ್ಯಂಡ್ ಫೋರ್ತ್ ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? 14th ಕ್ವಶನ್ನು. ನೆಕ್ಸ್ಟ್ 15th ಕ್ವಶನ್ ಬರೋಣ. 15ನೇ ಪ್ರಶ್ನೆ. ವ್ಯಾಲ್ಯೂ ಆಫ್ ಕಾಸ್ 135 ಡಿಗ್ರಿ, ಸೈನ್ 210 ಡಿಗ್ರಿ, ಕಾಸ್ 150 ಡಿಗ್ರಿ, ಕೆಳಗಡೆ ಸೈನ್ 270, ಕಾಸ್ 315 ಈಸ್ ಅಂತ ಕೊಟ್ಟಿದ್ದಾನೆ. ಇದರ ಬೆಲೆ ಎಷ್ಟು? ಟ್ರಿಗ್ನಾಮೆಟ್ರಿ ಓದಿದಿರಲ್ಲ, ತ್ರಿಕೋನಮಿತಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರೋದ್ರಿಂದ ಕಾಸ್ 135 ಡಿಗ್ರಿನ ನಾವು ಕಾಸ್ 180 - 45 ಅಂತ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಲ್ಲಿ ಅಂದರೆ ಅಲೈಡ್ ಆ್ಯಂಗಲ್ಸಲ್ಲಿ ಈ ರೀತಿ ಬರಿತೀವಿ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದ್ರೆ 180 45 ಕಳೆದ್ರೆ 135 ಬರುತ್ತೆ. ಹಾಗಾಗಿ 180 - 45 ಅಂತ ಬರೀತೀವಿ. ಸೊ ಅದೇ ರೀತಿ ಸೈನ್ 210 ಅಂದರೆ ಇದನ್ನ ಸೈನ್ 180 + 30 ಅಂತ ಬರ್ಕೊಂಡ್ರೆ 180 + 30 ಅಂದರೆ 210 ಆಗುತ್ತೆ. ಕಾಸ್ 150 ಇದೆಯಲ್ಲ, ಅದನ್ನ ಕಾಸ್ ಆಫ್ 180 - 30 ಅಂತ ಬರ್ಕೊಂಡ್ರೆ ಅದು 150 ಆಗುತ್ತೆ. ಡಿವೈಡ್ ಬೈ ಕೆಳಗಡೆ ಸೈನ್ 270 ಇದೆಯಲ್ಲ, ಸೈನ್ 270ನ ಸೈನ್ ಆಫ್ 360 - 90 ಬರ್ಕೊಂಡ್ರೆ ಅದು 270 ಆಗುತ್ತೆ. ಸೊ ನೆಕ್ಸ್ಟ್ ಕಾಸ್ 315 ಇದೆ ಅಂದರೆ ಅದು ಕಾಸ್ ಆಫ್ 360 - 45 ಅಂತ ಬರ್ಕೊಂಡ್ರೆ ಅದು ಕಾಸ್ 315 ಆಗುತ್ತೆ. ಸೊ ಹಾಗಾದ್ರೆ ನಿಮಗೆ ASAT ರೂಲ್ ಅಂತ ಗೊತ್ತಿದೆ. ಇದು ಫಸ್ಟ್ ಕ್ವಾಡ್ರೆಂಟು, ಇದು ಸೆಕೆಂಡ್ ಕ್ವಾಡ್ರೆಂಟು, ಇದು ಥರ್ಡ್ ಕ್ವಾಡ್ರೆಂಟು, ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ ಓದಿರಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಸ್ ಏನಿರ್ತವೆ ಅಂದರೆ 90 - θ ಅಂತ ಕರಿತೀವಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ 180 - θ ಅಂತಲೂ ಬರಿಬೋದು, ಅಥವಾ 90 + θ ಅಂತ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಸ್ ಬರಿತೀವಿ. ಥರ್ಡ್ ಕ್ವಾಡ್ರೆಂಟಲ್ಲಿ 180 + θ ಅಂತಲೂ ಬರಿಬೋದು ಬರೋ ಆ್ಯಂಗಲ್ಸು, ಅಥವಾ 270 - θ ಅಂತಲೂ ಬರಿಬೋದು ಥರ್ಡ್ ಕ್ವಾಡ್ರೆಂಟಲ್ಲಿ. ಫೋರ್ತ್ ಕ್ವಾಡ್ರೆಂಟಲ್ಲಿ 360 - θ ಅಂತಲೂ ಬರಿಬೋದು, ಅಥವಾ 270 + θ ಅಂತಲೂ ಬರಿತೀವಿ ಫೋರ್ತ್ ಕ್ವಾಡ್ರೆಂಟಲ್ಲಿ. ಸೊ ಆಮೇಲೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ಬರಿತೀವಿ. ಆಲ್ ಆರ್ ಪಾಸಿಟಿವ್ ಅಂದರೆ ಆ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇದಾವಲ್ಲ, ಸೈನು, ಕಾಸು, ಟ್ಯಾನು, ಕಾಟು, ಕೊಸೆಕ್ಕು, ಸಿಕೆಂಟ್ ಎಲ್ಲವೂ ಪಾಸಿಟಿವ್ ಇರ್ತವೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಕೊಸೆಕ್ ಮಾತ್ರ ಪಾಸಿಟಿವ್ ಇರ್ತವೆ ಅಂತ ಗೊತ್ತಿದೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್ ಅಂತ ಇನ್ ಡೀಟೇಲಾಗಿ ನಾನು ನೆಕ್ಸ್ಟ್ ಯಾವ್ದಾರ ಟ್ರಿಗ್ನಾಮೆಟ್ರಿಕ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಹಿತಿ ಹೇಳ್ತೀನಿ. ಕಾಸ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಮತ್ತು ಸೀಕೆಂಟ್ ಮಾತ್ರ ಪಾಸಿಟಿವ್ ಇರ್ತವೆ. ಸೊ ಈ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಷ್ಟೇ. ಹಿಂಗೆ ಸಾಲ್ವ್ ಮಾಡೋದು ನೋಡ್ರಿ. ಕಾಸ್ 180 - 45 ಅಂದರೆ 180 - θ. 180 - θ ಬರೋ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಕೊಸೆಕ್ ಮಾತ್ರ ಪಾಸಿಟಿವ್ ಇರ್ತವೆ ಅಂದರೆ ಈ ಕಾಸ್ ನೆಗೆಟಿವ್ ಇರುತ್ತೆ, ಮೈನಸ್ ಬರೆಯೋಣ. ಕಾಸ್ ಆಫ್ 180 - 45 ಅಂದರೆ ಅದು ಜಸ್ಟ್ ಕಾಸ್ 45 ಆಗುತ್ತೆ. ಕಾಸ್ 45 ಇಂಟು ಬರೆಯೋಣ. ಸೈನ್ 180 + θ. 180 + θ ಬರೋದು ಥರ್ಡ್ ಕ್ವಾಡ್ರೆಂಟ್. ಥರ್ಡಲ್ಲಿ ಟ್ಯಾನು ಕಾಟ್ ಮಾತ್ರ ಪಾಸಿಟಿವ್ ಇರ್ತವೆ, ಸೈನ್ ನೆಗೆಟಿವ್ ಇರ್ತವೆ, ಮೈನಸ್ ಬರೀಬೇಕು. 180 + θ ಅಂದರೆ ಸೈನ್ ಆಫ್ 30 ಡಿಗ್ರಿ, ಸೈನ್ 30 ಡಿಗ್ರಿ ಬರೀತೀವಿ. ಸೈನ್ ಆಫ್ 180 + 30 ಅಂದರೆ ಸೈನ್ 30 ಆಗುತ್ತೆ. ಇಂಟು ಹಾಕೊಳ್ಳೋಣ. ಕಾಸ್ 180 - 30 ಅಂದರೆ 180 - θ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡಲ್ಲಿ ಸೈನು ಕೊಸೆಕ್ ಮಾತ್ರ ಪಾಸಿಟಿವ್ ಇರ್ತವೆ, ಕಾಸ್ ನೆಗೆಟಿವ್ ಇರ್ತವೆ. 180 ಕಾಸ್ ಆಫ್ 180 - θ ಅಂದರೆ ಅದು ಕಾಸ್ θ ಆಗುತ್ತೆ, ಕಾಸ್ 30 ಬರುತ್ತೆ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ಸೈನ್ 360 - 90 ಅಂದರೆ 360 - θ ಬರೋದು ಫೋರ್ತ್ ಕ್ವಾಡ್ರೆಂಟ್.
ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಸೆಕೆಂಡ್ ಮಾತ್ರ ಪಾಸಿಟಿವ್ ಇರ್ತವೆ, ಸೈನ್ ನೆಗೆಟಿವ್ ಇರುತ್ತೆ. ಹಾಗಾಗಿ ಸೈನ್ ಆಫ್ 360 ಮೈನಸ್ 90 ಅಂದರೆ ಮೈನಸ್ ಸೈನ್ 90 ಬರಿತೀನಿ. ಸೊ ಇದು ಕಾಸ್ ಆಫ್ 360 ಮೈನಸ್ ತೀಟಾ, 360 ಮೈನಸ್ ತೀಟಾ ಅಂದರೆ 360 ಮೈನಸ್ ತೀಟಾ ಬರೋದು ಫೋರ್ತ್ ಕ್ವಾಡ್ರೆಂಟಲ್ಲಿ. ಫೋರ್ತಲ್ಲಿ ಕಾಸ್ ಪಾಸಿಟಿವ್ ಇರ್ತದೆ, ಹಾಗಾಗಿ ಕಾಸ್ ಹಾಗೆ ಬರೆಯೋಣ, ಮೈನಸ್ ಬರೆಯಲ್ಲ. 360 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ ಅಂದರೆ ಕಾಸ್ 45 ಡಿಗ್ರಿ ಬರಿತೀನಿ. ಸೊ ಇಲ್ಲಿರೋ ಕಾಸ್ 45 ಈ ಕಾಸ್ 45 ಸೇಮ್ ಇದೆ, ಕ್ಯಾನ್ಸಲ್. ಸೊ ಆಮೇಲೆ ಇಲ್ಲಿ ಈ ಮೈನಸ್ ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಇಂಟು ಕಾಸ್ 30 ಡಿಗ್ರಿ ವ್ಯಾಲ್ಯೂ √3/2 ಡಿವೈಡ್ ಬೈ ಕೆಳಗಡೆ ಸೈನ್ 90 ಡಿಗ್ರಿ ವ್ಯಾಲ್ಯೂ 1. ಸೊ ಇದು 1 ಇಂಟು √3 ಅಂದರೆ √3 ಆಗುತ್ತೆ, ಡಿವೈಡ್ ಬೈ 2 ಇಂಟು 2 ಅಂದರೆ 4 ಆಗುತ್ತೆ. ಈ ಡಿನಾಮಿನೇಟ್ರಲ್ಲಿ ಒಂದಿರೋ ಅವಶ್ಯಕತೆ ಇಲ್ಲ. ಫೈನಲ್ ಆನ್ಸರ್ ಇದಕ್ಕೆ √3/4 ಬರುತ್ತೆ. √3/4 ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮುಂದಿನ ಪ್ರಶ್ನೆ. Say 5th common factor of x square plus px minus q and 5x square minus 3px minus 15q is x minus 3. Then the value of p and q will be. ನೋಡಿ ಇದೊಂದು ಬೀಜೋಕ್ತಿ ಇದೆ, ಬಹುಪದೋಕ್ತಿ ಇದೆ ಇದು. ಸೊ ಪಾಲಿನಾಮಿಯಲ್, ಇನ್ನೊಂದು ಪಾಲಿನಾಮಿಯಲ್ ಕೊಟ್ಟಿದ್ದಾನೆ. ದೀಸ್ ಆರ್ ದ 2 ಪಾಲಿನಾಮಿಯಲ್ಸ್. ಅವೆರಡೂ ಪಾಲಿನಾಮಿಯಲ್ಸ್ಗೆ ಮಹತ್ತಮ ಸಾಮಾನ್ಯ ಅಪವರ್ತನ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನೋದು x ಮೈನಸ್ 3 ಅನ್ನೋದು HCF ಆಗಿದೆ ಅಂತ. ಹಾಗಾದರೆ ಪಿ ಮತ್ತು ಕ್ಯೂಗಳ ಮೌಲ್ಯ ಎಷ್ಟು? ಪಿ ಪ್ಲೇಸಲ್ಲಿ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ, ಕ್ಯೂ ಪ್ಲೇಸಲ್ಲಿ ಬರೋ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾನೆ. ಸೊ ಆ ಪಿ ಮತ್ತು ಕ್ಯೂಗಳ ಮೌಲ್ಯ ಕಂಡುಹಿಡಿಬೇಕಂದ್ರೆ ಇವೆರಡೂ ಪಾಲಿನಾಮಿಯಲ್ಸ್ಗೆ ಎಕ್ಸ್ ಮೈನಸ್ 3 ಅನ್ನೋದು ಮಾಸ್ ಸಹ HCF ಆಗಿದೆ ಅಂದರೆ ಈ ಎಕ್ಸ್ ಮೈನಸ್ 3 ಅನ್ನೋದು ಎರಡೂ ಪಾಲಿನಾಮಿಯಲ್ಸ್ನ ಫ್ಯಾಕ್ಟರ್ ಆಗಿರುತ್ತೆ, ಅಪವರ್ತನ ಆಗಿರುತ್ತೆ. ಬೈ ಯೂಸಿಂಗ್ ಫ್ಯಾಕ್ಟರ್ ಥಿಯರಮ್, ಅಪವರ್ತನ ಪ್ರಮೇಯ ಅಂತ ಓದಿವಲ್ಲ, ಅದ್ರ ಪ್ರಕಾರ ನಾವೇನು ಮಾಡಬೇಕು ಅಂದ್ರೆ, ಸೊ ಈ ಎಕ್ಸ್ ಮೈನಸ್ 3 ಇದೆಯಲ್ಲ, ಇಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಮೊದಲನೇ ಪಾಲಿನಾಮಿಯಲಲ್ಲಿ ಎಕ್ಸ್ ಇರತ್ರ 3 ಹಾಕಂತ ಹೋಗಿ ಈಕ್ವಲ್ ಟು 0 ಫಾರ್ಮೆಟಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ಎಲ್ಲಿ ಇದೆ ಅಂದರೆ ಎಕ್ಸ್ ಇದೆ ಅಂದರೆ 3 ಇದೆ ಅಂದರೆ 3 ಸ್ಕ್ವೇರ್ ಬರ್ಕೊಳ್ರಿ, ಪ್ಲಸ್ ಪಿ ಇಂಟು ಎಕ್ಸ್ ಅಂದರೆ 3 ಬರ್ಕೊಳ್ರಿ. ಸೊ ಮೈನಸ್ ಕ್ಯೂ ಈಕ್ವಲ್ ಟು 0 ಅಂತ ಬರ್ಕೊಂಡು, ಇವಾಗ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 3p ಮೈನಸ್ ಕ್ಯೂ ಈಕ್ವಲ್ ಟು 0 ಆಗುತ್ತೆ. ಈ ಪ್ಲಸ್ 9 ರೈಟ್ ಸೈಡಿಗೆ ಬಂದರೆ ಮೈನಸ್ 9 ಆಗುತ್ತೆ. 3p ಮೈನಸ್ ಕ್ಯೂ ಈಕ್ವಲ್ ಟು ಮೈನಸ್ 9 ಅನ್ನೋದು ಒಂದು ಇಕ್ವೇಷನ್ ಆಯಿತು. ಅದೇ ರೀತಿ ಇದರಲ್ಲೂ ಕೂಡ ಎಲ್ಲಿ ಎಕ್ಸ್ ಇರುತ್ತಲ್ಲ 3 ಹಾಕಂತವ್ರೆ, 3 ಸ್ಕ್ವೇರ್ ಅಂದರೆ 9 ಇಂಟು 5 ಅಂದರೆ 45 ಡೈರೆಕ್ಟಾಗಿ ಬರೀತೀನಿ. ಮೈನಸ್ ಇಲ್ಲಿ ಎಕ್ಸ್ ಇರತ್ರ 3 ಹಾಕಿದ್ರೆ 3 ಇಂಟು 3 ಅಂದರೆ 9p ಆಗುತ್ತೆ, 9p ಬರೀತೀನಿ. ಮೈನಸ್ ಇಲ್ಲಿ 15q ಈಕ್ವಲ್ ಟು 0 ಬರ್ಕೊಂಡು, ಇದು ಫ್ಯಾಕ್ಟರ್ ಥಿಯರಮ್ ಅಂತ ಬರುತ್ತೆ. ಆ ಥಿಯರಮ್ನ ಈಗಲೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಕೂಡಲಿಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ನೀವು ಸ್ಕೂಲ್ ಡೇಸಲ್ಲಿ ಓದಿಲಿ ಅಪವರ್ತನ ಪ್ರಮೇಯ, ಅದ್ರ ಪ್ರಕಾರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಪಿ ಮತ್ತು ಕ್ಯೂ ನೋಡ್ರಿ, ಅವೆರಡು ರೈಟ್ ಸೈಡಿಗೆ ಬಂದರೆ 45 ಈಕ್ವಲ್ ಟು ಮೈನಸ್ 9p ರೈಟ್ ಸೈಡಿಗೆ ಬಂದರೆ ಪ್ಲಸ್ 9p ಆಗುತ್ತೆ. ಮೈನಸ್ 15q ರೈಟ್ ಸೈಡಿಗೆ ಬಂದರೆ ಪ್ಲಸ್ 15q ಆಗುತ್ತೆ, ಪ್ಲಸ್ 15q ಆಗುತ್ತೆ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟರ್ಮು 3 ಇಂದ ಡಿವೈಡ್ ಆಗ್ತವೆ. 3 ಇಂದ ಡಿವೈಡ್ ಮಾಡೋಣ, ಇದನ್ನ ಲೆಫ್ಟ್ ಸೈಡಿಗೆ ಬರ್ಕೊಳ್ಳೋಣ. ಇದು 3 3 9 3p ಆಗುತ್ತೆ, ಪ್ಲಸ್ ಇದು 3 5 15 5q ಆಗುತ್ತೆ. ಈಕ್ವಲ್ ಟು ಇದು 3 ಇಂದ 45 ಡಿವೈಡ್ ಮಾಡಿದ್ರೆ 15 ಬರುತ್ತೆ. ಇದು ಸೆಕೆಂಡ್ ಇಕ್ವೇಷನ್. ಇವೆರಡು ಇಕ್ವೇಷನ್ನ ಸಾಲ್ವ್ ಮಾಡಿದರೆ ಪಿ ಮತ್ತು ಕ್ಯೂ ವ್ಯಾಲ್ಯೂ ಸಿಗ್ತವೆ. ಸಾಲ್ವ್ ಮಾಡೋದು ಯಾವ ಥರ ಅಂದರೆ ನೋಡಿರಿ, 3p ಮೈನಸ್ ಕ್ಯೂ ಈಕ್ವಲ್ ಟು 9 ಇದೆ ಅಂದರೆ ಇದ್ರ ಕೆಳಗಡೆ 3p ಪ್ಲಸ್ 5q ಈಕ್ವಲ್ ಟು 15 ಬರ್ಕೊಂಡು, ಇವೆರಡು ಇಕ್ವೇಷನ್ ಮೈನಸ್ ಮಾಡ್ಬೇಕಾದ್ರೆ ಕೆಳಗಿನ ಇಕ್ವೇಷನ್ ಸೈನ್ ಚೇಂಜ್ ಮಾಡ್ಕೊಳ್ರಿ. ಸೈನ್ ಚೇಂಜ್ ಮಾಡ್ಕೊಂಡ್ರೆ ಮೈನಸ್ 3p ಪ್ಲಸ್ 3p ಕ್ಯಾನ್ಸಲ್ ಆಗುತ್ತೆ. ಮೈನಸ್ 5q ಮೈನಸ್ q ಅಂದರೆ ಮೈನಸ್ 6q ಆಗುತ್ತೆ. ಮೈನಸ್ 15 ಪ್ಲಸ್ 9 ಅಂದರೆ ಮೈನಸ್ 6 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 6 1 6 ಕ್ಯಾನ್ಸಲ್ ಆದರೆ q ವ್ಯಾಲ್ಯೂ 1 ಬರುತ್ತೆ. q ವ್ಯಾಲ್ಯೂ 1 ಆಯಿತಾ? ಸಾರಿ, q ವ್ಯಾಲ್ಯೂ ರಾಂಗ್ ಆಯಿತು ಅನಿಸುತ್ತೆ. 9 5 45, 3 3 9p, ಆಮೇಲೆ ಮೈನಸ್ 15q ಈಕ್ವಲ್ ಟು 0, 9p ಪ್ಲಸ್ 15q ಆಗುತ್ತೆ. ಅಲ್ಲಿ 45 ಇರುತ್ತೆ. 3 3 3 5 3 15 ಕರೆಕ್ಟ್ ಆಯಿತು. ಸೊ ಅಲ್ಲಿ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 3p ಮೈನಸ್ q ಈಕ್ವಲ್ ಟು 0, 3p ಮೈನಸ್ q ಈಕ್ವಲ್ ಟು ಮೈನಸ್ 9 ಆಗುತ್ತೆ. ಸಾರಿ, ಇದು ಮೈನಸ್ 9 ಅಲ್ಲ, ಮೈನಸ್ 9 ಆಗಿರೋದ್ರಿಂದ ಮೈನಸ್ 9 ಮೈನಸ್ 15 ಅಂದರೆ ಚೇಂಜ್ ಆಗುತ್ತೆ ನೋಡಿರಿ. ಮೈನಸ್ 9 ಮೈನಸ್ 15, ಸೊ ಇದು ಮೈನಸ್ 9 ಮೈನಸ್ 15 ಅಂದರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಮೈನಸ್ 24 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 6 4 24 ಕ್ಯಾನ್ಸಲ್ ಆದರೆ q ವ್ಯಾಲ್ಯೂ 4 ಬರುತ್ತೆ. q
ಕ್ಯೂ ವ್ಯಾಲ್ಯೂ +4 ಬರುತ್ತೆ. ಕ್ಯೂ ವ್ಯಾಲ್ಯೂ +4 ಅಂದರೆ ಫಸ್ಟ್ ಆಪ್ಷನಲ್ಲಿದೆ, ಥರ್ಡ್ ಆಪ್ಷನಲ್ಲಿದೆ, ಇದು ರಾಂಗು. ಸೆಕೆಂಡ್ ನಂಬರು ಕ್ಯೂ ವ್ಯಾಲ್ಯೂ. ಈ ಕ್ಯೂ ವ್ಯಾಲ್ಯೂನ ಇದರಲ್ಲ ಅಥವಾ ಇದರಲ್ಲಿ ಹಾಕೊಂಡ್ರೆ ಪಿ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ 3p ಆಗೇ ಇರಲಿ, 5 × ಕ್ಯೂ ವ್ಯಾಲ್ಯೂ 4 = 15 ಬರೀತೀನಿ. ಇದು 3p ಲೆಫ್ಟ್ ಸೈಡಲ್ಲಿ ಆಗೇ ಇರಲಿ, 5 × 4 = 20, ಅದು ರೈಟ್ ಸೈಡಿಗೆ ಬಂದರೆ -20 ಆಗುತ್ತೆ. ಸೊ ಆವಾಗ 3p = -5 ಆಗುತ್ತೆ. ಆವಾಗ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ -5/3 ಬರುತ್ತೆ. ಪಿ ವ್ಯಾಲ್ಯೂ -5/3, ಕ್ಯೂ ವ್ಯಾಲ್ಯೂ 4 ಬರುತ್ತೆ ಅಂದರೆ -5/3, 4 ಇರಬೇಕು. -5/3, 4 ಅಂದರೆ ಫಸ್ಟ್ ಆಪ್ಷನ್ನೇ ಕರೆಕ್ಟು. ಇದು +5/3 ಇದೆ ಅಂದರೆ ರಾಂಗ್ ಆಗುತ್ತೆ. ಮೊದಲನೇ ಆಪ್ಷನ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಈ ಥರ ಕ್ವಶನ್ಸು ಪೇಪರ್ ಸೆಕೆಂಡಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇವಿಷ್ಟು ಪ್ರಶ್ನೆಗಳು ಸಾಲ್ವ್ ಮಾಡೋ ವಿಧಾನಗಳನ್ನ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಕ್ವಶನ್ಸ್ನ ಬರ್ಕೊಂಡು ನೋಟ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಸೊ ನಾವು ಹಾಕೋ ಎಫರ್ಟಿಗೆ ನೀವೇನಾದ್ರು ಕಂಟ್ರಿಬ್ಯೂಟ್ ಮಾಡಬೇಕು ಅನಿಸಿದರೆ ಮಾತ್ರ, ನಿಮಗೆ ಆ ಮನಸ್ಥಿತಿ ಇದ್ದರೆ ಮಾತ್ರ ಅಟ್ಲೀಸ್ಟ್ ₹1 ಸ್ಟಾರ್ಟ್ ಮಾಡಿ ನಿಮಗೆ ಇಷ್ಟ ಬಂದಿರೋ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ಬೋದು. ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ್ನು ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ಯಾವ ರೀತಿ ಸಾಲ್ವ್ ಮಾಡೋ ವಿಧಾನಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.